ಲಿಂಗವ ನೋಡಿ ನೋಡಿ ಲಿಂಗವ ನೋಡಿ ನೋಡಿ ಶಿವ ಸುಖರತಿಯೊಳಗೋಲಾಡಿಯಾಡಿ ಲಿಂಗವ ನೋಡಿ ನೋಡಿ ಮೈ ಮರೆಯುತ್ತ ಪೂಜೆಯ ಮಾಡುತ್ತಿಹೇನಯ್ಯ ಮೈ ಮರೆಯುತ್ತ ಪೂಜೆಯ ಮಾಡುತ್ತಿಹೇನಯ್ಯ ಲಿಂಗವ ನೋಡಿ ನೋಡಿ ಶಿವ ಸುಖರತಿಯೊಳಗೋಲಾಡಿಯಾಡಿ ಲಿಂಗವ ನೋಡಿ ನೋಡಿ ಹೊರಗೆ ಮಾಡುತ್ತಿಹ ಸತ್ಕ್ರಿಯೆಯು ಮಂಗಳಮಯವಾಗಿದೆ ಒಳಗೆ ಕಣ್ತೆರೆಯಲು ಹೊರಗೆ ಮಾಡುತ್ತಿಹ ಸತ್ಕ್ರಿಯೆಯು ಮಂಗಳಮಯವಾಗಿದೆ ಒಳಗೆ ಕಣ್ತೆರೆಯಲು ಪರಮಾನಂದದ ರಸದೊಳಗೆ ಓ ಕುಳಿಯಾಡುತ್ತಿಹೇ ನಯ್ಯ ಮನದ ನೆನಹು ಭಾವದಿ ಅನುಪಮವಾಗಿರಲಳವಟು ಮನದ ನೆನಹು ಭಾವದಿ ಅನುಪಮವಾಗಿರಲಳವಟು ನನಸು ಕರತಳ ಮಳಕವಾಗಿ ನಿಮ್ಮೊಳಗೆರಡರಿಯದೆ ನೋಡುತ್ತಿಹೇನಯ್ಯ ನಿಮ್ಮೊಳಗೆರಡರಿಯದೆ ನೋಡುತ್ತಿಹೇನಯ್ಯ ಲಿಂಗವ ನೋಡಿ ನೋಡಿ ಶಿವ ಸುಖರತಿಯೊಳಗೋಲಾಡಿಯಾಡಿ ಲಿಂಗವ ನೋಡಿ ನೋಡಿ ನಿಮ್ಮ ನೋಟವೆನಗೆ ಉಪಮಿಸಬಾರದ ನೋಟವು ನಿಮ್ಮ ನೋಟವೆನಗೆ ಉಪಮಿಸಬಾರದ ನೋಟವು ನಿಮ್ಮ ನೋಟದ ರತಿಯೊಳಗೆ ಆನೇನೆಂದರಿಯೇನಯ್ಯ ರೋಮಾಂಚನ ಗುಡಿಗಟ್ಟಿ ಆಮಿಷ ವಿಷಯಗಳ ಮರೆದು ನಿಮ್ಮ ನಾಮಾಮೃತ ರಸದೊಳಗೆ ಆನಿದ್ದ ತೆರವನರಿಯತಿರ್ತೆನಯ್ಯ ಲಿಂಗವ ನೋಡಿ ನೋಡಿ ಶಿವ ಸುಖರತಿಯೊಳಗೋಲಾಡಿಯಾಡಿ ಲಿಂಗವ ನೋಡಿ ನೋಡಿ ಕಂಗಳ ನೋಟವೇ ತರುವಾಗಿ ಮನದ ಕೂಟವು ಜ್ಞಾನದಲ್ಲಿ ಕಂಗಳ ನೋಟವೇ ತರುವಾಗಿ ಮನದ ಕೂಟವು ಜ್ಞಾನದಲ್ಲಿ ಲಿಂಗದ ನಿಮ್ಮ ಸಂಗ ಸಮರಿಸಿ ಲಿಂಗದ ನಿಮ್ಮ ಸಂಗ ಸಮರಿಸಿ ಕೂಡಲ ಸಂಗಯ್ಯ ಲಿಂಗಯ್ಯ 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 ಎನ್ನುತ್ತಿರ್ತೇನಯ್ಯ ಲಿಂಗವ ನೋಡಿ ನೋಡಿ ಶಿವ ಸುಖರತಿಯೊಳಗೋಲಾಡಿಯಾಡಿ ಲಿಂಗವ ನೋಡಿ ನೋಡಿ ಲಿಂಗವ ನೋಡಿ ನೋಡಿ ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಶರಣಾರ್ಥಿಗಳು. ವಚನ ಪ್ರಾರ್ಥನೆಯನ್ನ ನೆರವೇರಿಸಿಕೊಟ್ಟಂತ ತಾಯಿಯವರಿಗೆ ತುಂಬ ಧನ್ಯವಾದಗಳು. ಮೇಲೆ ಎನ್.ಜಿ. ಮುಳ್ಕೂರ್ ಗುರುಗಳು ನಿಸರ್ಗೋಪಚಾರದ ಕುರಿತು ತಮ್ಮ ಅನುಭವವನ್ನು ಹಂಚಿಕೊಳ್ಳಬೇಕೆಂದು ಅವರಲ್ಲಿ ವಿನಂತಿಸಿಕೊಳ್ತೇನೆ. ಎಲ್ಲರಿಗೂ ಶರಣಾರ್ಥಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಈ ಗೂಗಲ್ ಮೀಟದ ನೇತೃತ್ವ ವಹಿಸಿರತಕ್ಕಂಥ ಆರ್ ಮಠಪತಿ ಶರಣರಲ್ಲಿ ಶರಣಗಳನ್ನು ಸಲ್ಲಿಸ್ತಾ, ಪೊಲೀಸ್ ಗೌರವ ಪಾಲ್ಟಿಲ್ಲರಲ್ಲೂ ಸಹಿತ ಶರಣಗಳನ್ನು ಸಲ್ಲಿಸ್ತಾ, ಇಲ್ಲಿ ನೆರೆದ ಎಲ್ಲ ತಂದೆ ತಾಯಿಗಳಿಗೆ ಅನಂತ ಶರಣಾರ್ಥಿ. ನಿನ್ನೆವರೆಗೆ ನಾವು ಅಮೃತಾಹಾರದ ಕುರಿತು ಚಿಂತನೆಯನ್ನು ಮಾಡ್ತಾ ಇದ್ದೀವಿ. ಆ ಅಮೃತಾಹಾರದ ಕುರಿತು ಕೆಲವು ಸೂಚನೆಗಳಿದ್ದಾವೆ, ಅವುಗಳನ್ನು ಸ್ವಲ್ಪ ನೋಡೋಣ. ಆಮೇಲೆ ಅಮೃತಾಹಾರದಲ್ಲಿ ಏನೇನು ಬರ್ತದೆ ಅನ್ನೋದನ್ನು ಸ್ವಲ್ಪ ತಿಳ್ಕೊಳ್ಳೋಣ ಅಂತ ಹೇಳಿ ಇವತ್ತು ಅದರ ಕುರಿತು ಚಿಂತನೆಯನ್ನು ಮಾಡೋಣ. ನಿನ್ನೆ ಒಬ್ಬರು ತಾಯಿಯವರು ಕೇಳ್ತಾಯಿದ್ರು, ಕಿಡ್ನಿ ಸಮಸ್ಯೆ ಇದೆ, ಡಾಕ್ಟರ್ ಮೊಳಕೆ ಕಾಳು ತಿನ್ನಬೇಡಿ ಅಂತ ಹೇಳಿಬಿಟ್ಟು. ಇವತ್ತು ಏನಾಗ್ತಾಯಿದೆ, ಯಾವುದು ತಿನ್ನಬೇಕು ಯಾವುದು ತಿನ್ನಬಾರ್ದು ಅದೇ ಸಮಸ್ಯೆ ಆಗ್ತಾಯಿದೆ. ಹಾಗಾಗಿ ಕೆಲವು ಈ ಸಂದರ್ಭದಲ್ಲಿ ಕೆಲವು ಪ್ರಶ್ನೆಗಳು ಎದ್ದೇ ಹೇಳುತ್ತೆ. ಹಾಗಾಗಿ ಅವಕ್ಕೆ ನಾವು, ಯಾಕೆಂದರೆ ಯಾವುದನ್ನು ನಾವು ತಿನ್ನಬೇಕು ಅದನ್ನೇ ತಿನ್ನಬಾರ್ದು ಅಂತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇರೋದ್ರಿಂದ
ನಿಜವಾದದ್ದು ಯಾವುದು, ಸತ್ಯ ಯಾವುದದು, ಅದನ್ನು ನಾವು ಅರ್ಥ ಮಾಡಿಕೊಂಡು ಆ ಸತ್ಯದ ಕಡೆ, ಮಾರ್ಗದ ಕಡೆ ನಾವು ಹೋಗ್ಬೇಕಾಗುತ್ತೆ. ಹಂಗೆ ತಿನ್ನಬೇಡಿ ಅಂತ ಅವ್ರು ಹೇಳ್ತಿರ್ತಾರೆ. ಬಟ್ ಅದರಾಗಿ ಯಾವ್ದು ತಿನ್ನಬೇಕು, ಯಾವ್ದು ತಿನ್ನಬಾರ್ದು. ಮೊಳಕೆ ಕಾಳಲ್ಲಿ ಹೆಸರು ಬಹಳ, ಎಲ್ಲದಕ್ಕೂ ಅದೊಂದು ರೀತಿ ಹೆಸರು ಇದೆಯಲ್ಲ, ಈ ಬ್ಲಡ್ ಓ ಗ್ರೂಪ್ ಇದ್ದಂಗೆ ಹೆಚ್ಚು ಕಡಿಮೆ. ಹಾಗಾಗಿ ಏನೇ ತೊಂದರೆ ಇದ್ರೂ ಸಹಿತ ಮೊಳಕೆ, ಕೆಲವು ಅವರಲ್ಲಿ ಹೇಳೋದ್ರಲ್ಲಿ ಏನು ತಪ್ಪಿರೋದಿಲ್ಲ. ಆದರೆ ಏನಾಗುತ್ತೆ, ಕೆಲವು ಹೆಚ್ಚು ಕಡಿಮೆ ಆಗ್ತಾ ಇರೋದ್ರಿಂದ ಬೇಡ ಅಂತಿರ್ತಾರೆ. ಸರಿ, ಈಗ ಬರೀ ಒಂದೇ ಈ ಮೊಳಕೆ ಕಾಳು ತಿನ್ನೋದ್ರಿಂದ ನಮ್ಮ ರೋಗ ಹೋಗುತ್ತೆ, ಬರೀ ಸೌತೆಕಾಯಿ ಜ್ಯೂಸನ್ನೇ ಕುಡಿದ್ರೆ ಅಥವಾ ಕ್ಯಾರೆಟ್ ಜ್ಯೂಸ್ ಕುಡಿದ್ರೆ ಹೋಗುತ್ತೆ ಅಂತ ಅನ್ನೋ ಭಾವನೆ ನಮಗೆ ಬೇಡ. ಇವು ಕಾಳುಗಳಾಗಲಿ, ತರಕಾರಿಗಳಾಗಲಿ, ಹಣ್ಣುಗಳಾಗಲಿ, ಇವೆಲ್ಲ ಯೂನಿವರ್ಸಲ್ ಮೆಡಿಸಿನ್ ಅಂತೀವಿ. ಯಾವುದೇ ರೋಗ ಇದ್ದರೆ ಆ ರೋಗವನ್ನು ವಾಸಿ ಮಾಡೋಕ್ಕೆ ಅದು ಸಹಾಯ ಮಾಡುತ್ತೆ. ಯಾವುದೇ ನಿಮ್ಮದು ಬೆಳವಣಿಗೆಗೆ ಬೇಕಾದಂಥದ್ದು ಕೆಲಸವನ್ನು ಮಾಡುತ್ತೆ ಆಹಾರ. ಈಗ ಏನು ಪರಮಾತ್ಮ ಕೊಟ್ಟಂಥ, ಈ ನಿಸರ್ಗ ಕೊಟ್ಟಂಥ ಆಹಾರ ಇದೆಯಲ್ಲ, ಮನುಷ್ಯ ಅಡುಗೆ ಮಾಡಬೇಕಾಗಿಲ್ಲ. ಹಾಗೆ ನೋಡಿದರೆ ಮುಂಚೆ ಎಲ್ಲಿ ಅಡುಗೆ ಇರಲಿಲ್ಲ. ಬೆಂಕಿ ಕಂಡು ಹಿಡಿಯೋಕ್ಕಿಂತ ಮುಂಚೆ ಎಲ್ಲಿ ಅಡುಗೆ ಮಾಡ್ತಾಯಿದ್ರು ಹೇಳಿ? 3000 ವರ್ಷಗಳ ಹಿಂದೆ ಅಡುಗೆ ಅನ್ನೋದು ಇರಲಿಲ್ಲ. ಕಾಡಿನಲ್ಲಿ ಏನೋ ಸುಟ್ಟು ಬಿದ್ದದ್ದನ್ನು ತಿಂದು ಬೆಂಕಿ ಸುಡೋದ್ರಿಂದ ಒಳ್ಳೆಯದಾಗುತ್ತೆ ಅಂತ ಶುರು ಮಾಡಿಕೊಂಡು ಯಾವಾಗ ಬೆಂಕಿ ಕಂಡು ಹಿಡಿದೀವಿ, ಆದಿಮಾನವ ಬೆಂಕಿ ಕಂಡು ಹಿಡಿಯೋಕ್ಕಿಂತ ಮುಂಚೆ ತಿಂತಾ ಇರೋದಂಥದ್ದು ಪ್ರಕೃತಿಯಲ್ಲಿ ಏನು ಕೊಟ್ಟಿದ್ದು ಅದನ್ನು ತಿಂತಾ ಇದ್ದೀವಿ. ಆವಾಗ ಭಾಳ ಆರೋಗ್ಯವಾಗಿದ್ದೀವಿ. ಆವಾಗ ಯಾವ ವೈದ್ಯಕೀಯ ಶಾಸ್ತ್ರಗಳು ಇರಲಿಲ್ಲ. ವೈದ್ಯಕೀಯ ಶಾಸ್ತ್ರಗಳು ಇತ್ತೀಚೆಗೆ ಹುಟ್ಕೊಂಡಿದ್ದು ಅಷ್ಟೇ. ಇವೆಲ್ಲ ಅಲೋಪತಿ ಆಗಲಿ, ಹೋಮಿಯೋಪತಿ ಆಗಲಿ, ಆಯುರ್ವೇದ ಆಗಲಿ, ಅವೆಲ್ಲ ಇತ್ತೀಚೆಗೆ ಹುಟ್ಕೊಂಡಿದ್ದು. ಆಯುರ್ವೇದ ಅತೀ ಪುರಾತನ ಶಾಸ್ತ್ರ ಇರತಕ್ಕಂಥದ್ದು ಆಯುರ್ವೇದ. 5000 ವರ್ಷ ಅದಕ್ಕೆ ಇತಿಹಾಸ ಇದೆ ನಮ್ಮ ಇದರಲ್ಲಿ ನೋಡ್ತಾ ಇವೆ. ಆಲೋಪತಿ ಬರೀ 2500 ವರ್ಷ. ಇದ್ರ ಬಗ್ಗೆ ನಾವು ಕೋರ್ಸನ್ನು ಮಾಡ್ತಾ ಇದ್ದೀವಿ. ಇದನ್ನು ನವಂಬರಲ್ಲಿ ಇರುತ್ತೆ. 1 ತಿಂಗಳು ನಾವು ಕಂಟಿನ್ಯೂಯಸ್ ಆಗಿ ಡೈಲಿ 1 ತಾಸು ಆನ್ಲೈನ್ ಈಗ ಇತ್ತೀಚೆಗೆ ಶುರು ಮಾಡಿದ್ವಿ. ಮುಂಚೆ ಆಫ್ಲೈನಲ್ಲೇ ಮಾಡ್ತಾಯಿದ್ವಿ. ಕಳೆದ 35 ವರ್ಷದಿಂದ ಆಫ್ಲೈನಲ್ಲೇ ಮಾಡ್ತಾಯಿದ್ವಿ. ಆನ್ಲೈನು ಈಗ ಶುರು ಮಾಡ್ತಾಯಿದ್ದೀವಿ ನವಂಬರಲ್ಲಿ. ಬಹುತೇಕ ನಾವು ಆ ಕ್ಲಾಸಿಗೆ ಮುಂಚೆ 5000 ಚಾರ್ಜ್ ಮಾಡ್ತಾಯಿದ್ದೀವಿ. ಡಿಪ್ಲೊಮಾನೂ ಕೊಟ್ಟಿದ್ದೀವಿ ಭಾಳಷ್ಟು ಜನರಿಗೆ. ಡಿಪ್ಲೊಮಾ ಸರ್ಟಿಫಿಕೇಟನ್ನು ಸಹಿತ ನಾವು ಆಲ್ ಇಂಡಿಯಾ ನೇಚರ್ ಕ್ಯೂರ್ ಫೆಡರೇಷನ್ನು ಮತ್ತು ಇನ್ನೊಂದು ಚಂಡೀಗಢ ಯೂನಿವರ್ಸಿಟಿನೋ ಯಾವುದೋ ಒಂದು ಯೂನಿವರ್ಸಿಟಿಯಿಂದ ನಾವು ಡಿಪ್ಲೊಮಾ ಸರ್ಟಿಫಿಕೇಟ್ ಕೊಡಿಸ್ತಾ ಇದ್ದೀವಿ. ಅಲ್ಲಿ 10, 15, 20 ಸಾವಿರ ಹೀಗೆ ಚಾರ್ಜ್ ಮಾಡ್ತಾಯಿದ್ದೀವಿ. ಸೊ ಈಗ ನಮ್ಮ MGM ಆರೋಗ್ಯಧಾಮದ ಸದಸ್ಯರಿಗೆ, ಟ್ರಸ್ಟಿಗಳಿಗೆ ಹೇಳ್ತಾ ಇದ್ದೇನೆ, ಇದನ್ನು 1-1.5 ರೂಪಾಯಿದಲ್ಲಿ ಮಾಡೋಣ. ಯಾಕಂದರೆ ಎಲ್ಲರೂ ಇದರ ಲಾಭ ಪಡೀಲಿ, ಭಾಳ ಜನರಿಗೆ ಅಗತ್ಯ ಇದೆ ಅಂತ ಹೇಳ್ತಾ ಇದ್ದೇನೆ. ಅದನ್ನು ಅವರು ಪರ್ಮಿಷನ್ ತೊಗೊಂಡು ಅದನ್ನು ನಾನು ನವಂಬರಲ್ಲಿ ಪ್ರಾರಂಭ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಆ ಕ್ಲಾಸಿಗೆ ಎಲ್ಲ ಜಾಯ್ನ್ ಆಗಿ ನಿಮಗೆ 1 ತಿಂಗಳಲ್ಲೇ ಸಂಪೂರ್ಣ ಮಾಹಿತಿ ಸಿಗುತ್ತೆ. ಇದು ನಾವು ಇದರಲ್ಲಿ ಏನಾಗುತ್ತೆ, 10 ನಿಮಿಷ ನನಗೆ ಇರೋದ್ರಿಂದ ಇದು ಮತ್ತೆ ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ ಇಲ್ಲಿ. ಅಲ್ಲಿ ಕಂಪ್ಲೀಟ್ ಒಂದು ಪ್ಯಾಕೇಜ್ ನಿಮಗೆ ಬಂದುಬಿಡ್ತದೆ. ಆ ಒಂದು ಪ್ಯಾಕೇಜ್ ತೊಗೊಂಡು ಆ ನಂತರ ನೀವು ಅಧ್ಯಯನ ಮಾಡಿಕೊಂಡು ಮುಂದುವರಿಬೋದು ಅಂತ ಹೇಳ್ತಾ, ಅಲ್ಲಿ ಹಾಜರಾದರೆ ಹೆಚ್ಚಿನ ಲಾಭ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ, ಈಗ ಆ ಒಂದು ಏನಾದರೂ ಹಾಗೆ ಸಮಸ್ಯೆ ಇದ್ದವರು, ಈಗಾಗಲೇ ನಿಮ್ಗೆ ಆ ಸಮಸ್ಯೆ ಇದ್ದವರು, ದೀರ್ಘದಿಂದ ರೋಗದಿಂದ ಬಳಲ್ತಾ ಇದ್ದವರು, ಪಾಪ ನಿಮ್ಗೆ ಬೇಗ ವಾಸಿ ಮಾಡ್ಕೋಬೇಕಂತ ನಿಮ್ಗೆ ಇಷ್ಟ ಇರುತ್ತೆ. ಹಾಗಾಗಿ ನೀವೇನು ಮಾಡ್ಬೋದು ಅಂದರೆ, ಯಾವುದಾದ್ರೂ ಒಂದು ಪ್ರಕೃತಿ ಚಿಕಿತ್ಸೆ ಆಸ್ಪತ್ರೆಗೆ ಹೋಗಿ ಅವ್ರು ಏನು ಕೊಡ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ, ಒಂದು 10 ದಿವಸ 15 ದಿವಸ ಕನಿಷ್ಠ 10 ಡೇಸ್ ಇರಬೇಕಾಗತ್ತೆ. ಅಲ್ಲಿ 10 ದಿವಸ ಇರೋ ಒಂದು ವ್ಯವಸ್ಥೆ ಮಾಡ್ಕೊಂಡು ಹೋಗಿ ಅಲ್ಲಿ ಅವ್ರು ಏನೇನು ಮಾಡ್ತಾ ಇದ್ದಾರೆ, ಅಲ್ಲಿ ಕೊಡ್ತಕ್ಕಂಥ ನಿಸರ್ಗೋಪಚಾರ ಅಂದರೆ ಏನು, ನಿಸರ್ಗ ಅಂದರೆ ಈ ಪಂಚಭೂತಗಳು. ಈ ಪಂಚಭೂತಗಳನ್ನು ಔಷಧಿಯಾಗಿ ಕೊಡ್ತಕ್ಕಂಥ ಚಿಕಿತ್ಸೆ ನಿಸರ್ಗ ಚಿಕಿತ್ಸೆ. ಹಾಗಾಗಿ ಅಲ್ಲಿ ಅದನ್ನು ತಗೊಳ್ಳೋದ್ರಿಂದ ಏನು ಹಾರ್ಮ್ ಇಲ್ಲ, ತೊಂದರೆ ಇಲ್ಲ. ಅಲ್ಲಿ ಬರೀ ರೋಗಿಗಳಷ್ಟೇ ಹೋಗಬೇಕಾಗಿಲ್ಲ, ಆರೋಗ್ಯವಂತರೂ ಹೋಗ್ಬೋದು. ನಾನು ಹೋಗ್ತಿರ್ತೇನೆ, ಯಾವಾಗಾರ 2 ವರ್ಷಕ್ಕೊಮ್ಮೆ 3 ವರ್ಷಕ್ಕೊಮ್ಮೆ ಹೋಗ್ತಿರ್ತೇನೆ. ಒಂದು 8-10 ದಿವಸ ಇದ್ದು ಬರ್ತೀನಿ. ಅಂದರೆ ಬಾಡಿ ಓವರಾಲಿಂಗ್ ಆಗುತ್ತೆ ಅಲ್ಲಿ ಹೆಚ್ಚು ಕಡಿಮೆ. ಹಾಗಾಗಿ ನಿಸರ್ಗೋಪಚಾರ ಆಸ್ಪತ್ರೆಗಳಂತಲ್ಲ, ಒಂಥರ ಆಶ್ರಮ ಥರ ಇರುತ್ತೆ ಅದು ಲೈಫು. ಅಲ್ಲಿ ರೋಗಿಗಳು ಒಂದೇ ಅಲ್ಲ, ಉಳಿದವರು ಸಹಿತ ಅಲ್ಲಿ ಜಾಯ್ನ್ ಆಗ್ಬೋದು, ಸೇರ್ಕೋಬೋದು. ಈಗ ಗಾಡಿ ಓವರಾಲಿಂಗ್ ಮಾಡ್ತೀವಲ್ಲ, ಹಾಗೆ ಬಾಡಿ ಓವರಾಲಿಂಗಿಗೆ ಆಸ್ಪತ್ರೆಗಳಲ್ಲಿ ಒಂದು ಚಿಕಿತ್ಸೆ ಇದೆ. ಹಾಗಾಗಿ ಅಂಥ ತೊಂದರೆ ಇರೋರು, ಸಿವಿಯರ್ ಇರೋರು, ನಮ್ಮಲ್ಲಿ ನಾವು ಇದು ಮಾಡ್ಬೇಕಂದಿದ್ವಿ, ಆದರೆ ಆಗಿಲ್ಲ ನಮಗೆ. ನಾವು ಈಗ ಒಂದು ಬರೀ ಟ್ರೈನಿಂಗ್ ತರಬೇತಿಯನ್ನು ಕೊಡ್ತೀವಿ. ನಿಮ್ಮ ವಾಸಿ ನೀವೇ ಮನೆಯಲ್ಲೇ ಮಾಡ್ಕೊಳ್ತಕ್ಕಂಥದ್ದನ್ನು ಕೊಡೋದು ಒಂದೇ ಒಂದು ಸಂಸ್ಥೆ ಇದ್ದರೆ ಅದು MGM ಆರೋಗ್ಯಧಾಮ. ರೋಗಿಯಾಗಿ ಬನ್ನಿ, ವೈದ್ಯರಾಗಿ ಹೊರಡಿ ಅಂತ ಹೇಳ್ತಕ್ಕಂಥದ್ದು ಒಂದೇ ಒಂದು ಇದ್ದರೆ ಅದು MGM ಆರೋಗ್ಯಧಾಮ ಅಂತ ನಾನು ಎದೆ ತಟ್ಟಿ ಹೇಳಬಲ್ಲೆ. ಯಾಕೆಂದರೆ ಎಲ್ಲ ನನ್ನ ಕಡೆನೇ ಬರ್ರಿ ಪೇಷಂಟ್ಗಳು ಅಂತೇಳಿ ಅಂತಕ್ಕಂಥದ್ದನ್ನು ಜಗತ್ತಿನಲ್ಲಿ ನೋಡ್ತಾ ಇದ್ದೇವೆ. ಆದರೆ ನೀವು ಇಲ್ಲಿ ರೋಗಿಯಾಗಿ ಬನ್ನಿ,
ವೈದ್ಯರಾಗಿ ಹೊರಡಿ, ವಿದ್ಯಾರ್ಥಿಯಾಗಿ ಬನ್ನಿ, ವೈದ್ಯರಾಗಿ ಹೊರಡಿ ಅಂತಕ್ಕಂಥದ್ದು ಇಲ್ಲಿ ನಡೀತಾ ಇದೆ. ಆ ಒಂದು ತರಬೇತಿಯನ್ನು ಇಲ್ಲಿ ನೀಡ್ತಾ ಇದ್ದೇವೆ ಅಂತ ಹೇಳ್ತಾ, ಈಗ ಟೈಮ್ ಇನ್ನೊಂದು 2 ನಿಮಿಷ ಇದೆ. ಹಾಗಾಗಿ ಇವತ್ತು ಸ್ವಲ್ಪ ಕೆಲವು ಸೂಚನೆಗಳಿದೆ ಅಮೃತಾಹಾರವನ್ನು ಉಪಯೋಗಿಸುವಾಗ. ಯಾಕೆಂದರೆ ಕೆಲವು ನಮ್ಮಲ್ಲಿ ತಪ್ಪುಗಳನ್ನು ಮಾಡ್ತಾ ಇರ್ತೀವಿ, ಅವುಗಳನ್ನು ಸರಿ ಮಾಡ್ಕೊಳ್ಳೋಕ್ಕೋಸ್ಕರ ಇದೇ ಸಂದರ್ಭದಲ್ಲಿ ಇದನ್ನು ನಾವು ಸಾಮಾನ್ಯವಾಗಿ ಅಮೃತಾಹಾರದಲ್ಲಿ ನಾವು ಸಾತ್ವಿಕದ ಬಗ್ಗೆ ಇಷ್ಟು ದಿವಸ ಚಿಂತನೆ ಮಾಡ್ತಾಯಿದ್ದೇವೆ ಕಳೆದ 1 ತಿಂಗಳಿಂದ. ಸಾತ್ವಿಕ ಆದಮೇಲೆ ರಾಜಸಿಕ, ತಾಮಸಿಕ ಹೇಳಿ ಆದಮೇಲೆ ಇದನ್ನು ಹೇಳ್ತಾ ಇದ್ದೆ ಕೆಲವು ಸೂಚನೆಯನ್ನು. ಆದರೆ ಇಲ್ಲೇ ಕೊಟ್ಟರು ಒಳ್ಳೆಯದು ಅಂತ ಅನಿಸ್ತು. ಹಾಗಾಗಿ ಇದರ ಬಗ್ಗೆ ಹೇಳ್ತಾ ಇರೋದು ಏನಂದರೆ, ತರಕಾರಿಗಳನ್ನು ತುರಿಯುವಾಗ ತುಂಬ ಸಣ್ಣದಾಗಿದ್ದರೆ ಮುದ್ದೆ ಆಗುತ್ತದೆ, ತುಂಬ ದೊಡ್ಡದಾಗಿದ್ದರೆ ಜಗಿಯುವುದು ಕಷ್ಟ. ಅದಕ್ಕಾಗಿ ಮಧ್ಯಮವಾಗಿರಲಿ, ಮಧ್ಯಮದಲ್ಲಿ ತರಕಾರಿಗಳನ್ನು ನಾವು ತುರ್ಕೊಳ್ಬೇಕು ಅಂತ ಅನ್ನೋದನ್ನು ಗಮನಿಸಬೇಕು. ತರಕಾರಿಗಳನ್ನು ಹೆಚ್ಚುವಾಗ ಸಣ್ಣದಾಗಿ ಹೆಚ್ಚಿಕೊಳ್ಳಿ. ಇದು ತರಕಾರಿಗಳನ್ನು ಹೆಚ್ಚಲಿಕ್ಕೆ, ಇದನ್ನು ಮಾಡಲಿಕ್ಕೆ. ಮತ್ತು ಯಾವುದೇ ಸೊಪ್ಪು ಮತ್ತು ತರಕಾರಿ ಹಣ್ಣುಗಳನ್ನು ಉಪಯೋಗಿಸುವ ಮುಂಚೆ ನೀರಿನಲ್ಲಿ ಚೆನ್ನಾಗಿ ತೊಳೆದು ಬಳಸಬೇಕು. ಉಪ್ಪು ನೀರಿನಲ್ಲಿ ಮೊದಲು ತೊಳೆದು ನಂತರ ಸಿಹಿ ನೀರಿನಲ್ಲಿ ತೊಳೆದರೆ ಇನ್ನೂ ಉತ್ತಮ. ಉಪ್ಪು ನೀರಿನಾಗ ನೀವು ಮೊದಲು ತೊಳ್ಕೊಂಡು ಆಮೇಲೆ ಸಿಹಿ ನೀರನ್ನ ತೊಳ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಯಾಕೆಂದರೆ ತರಕಾರಿ ನಿಮ್ಮ ಹೊಲದಿಂದ ತಂದಿದ್ರೆ ಅಡ್ಡಿ ಇಲ್ಲ, ಅಲ್ಲೇ ಸ್ವಲ್ಪ ತೊಳ್ಕೊಂಡು ಉಪಯೋಗಿಸ್ಬೋದು. ಅದನ್ನು ಉಪಯೋಗಿಸಿ ಮಾಡ್ತಾಯಿದ್ದೀರಿ ನೀವು. ಸೊಪ್ಪು, ತರಕಾರಿ ಮತ್ತು ಹಣ್ಣುಗಳನ್ನು ಆದಷ್ಟು ತಾಜಾ ಬಳಸಬೇಕು. ಯಾವಾಗ ಫ್ರೆಶ್ ತಂದಿರ್ತೀವೋ, ಅಂಗಡಿಯಿಂದ ತಂದಿರ್ತೀವೋ ಅಥವಾ ಹೊಲದಿಂದ ತಂದಿರ್ತೀವೋ, ಹಾಗೆ ತೋಟದಿಂದ ತಟ್ಟೆಗೆ ಅಂತ ಹೇಳ್ತಿರ್ತೀವಿ, ಅದು ಬಹಳ ಒಳ್ಳೆಯದು. ಸಾಧ್ಯ ಆದಷ್ಟು ಈ ಫ್ರಿಜ್ಜಿನಲ್ಲಿ ಸೊಪ್ಪನ್ನು, ತರಕಾರಿಗಳನ್ನ ಇಟ್ಟು ಬಳಸಬಾರ್ದು, ದಯವಿಟ್ಟು ಗಮನಿಸಬೇಕು. ಯಾಕಂದರೆ ಈ ಫ್ರಿಜ್ಜಲ್ಲಿ ಇಟ್ಟಿದ್ದೀವಿ ಅಂತಂದರೆ ಆ ಫ್ರಿಜ್ಜಲ್ಲಿ ಏನಾಗ್ತದೆ ಪದಾರ್ಥಗಳು, ಏಕೆಂದರೆ ಇಂಥ ಪದಾರ್ಥಗಳನ್ನು ತೆಗೆದು ಗಾಳಿಗೆ ಇಟ್ಟಾಗ ಕೆಲವೇ ಗಂಟೆಗಳಲ್ಲಿ ಕೊಳೆತು ಹೋಗಿರೋದನ್ನು ಗಮನಿಸ್ಬೋದು. ಕೆಲವರೆಲ್ಲ ಹಣ್ಣು ತಂದು ಫ್ರಿಜ್ಜಲ್ಲಿ ಇಟ್ಟಿರ್ತಾರೆ, ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ನೋಡಿರಿ ಅದೆಲ್ಲ ಕೊಳೆತು ಹೋಗಿರ್ತದೆ. ಫ್ರಿಜ್ಜಲ್ಲಿ ನಾವೇ ಒಂದು ದಿವಸ ಕುತ್ಕೊಳ್ಳೋಣ, ಏನಾಗ್ತೇವೆ ನೋಡಿ. ಯಾವುದೋ ಒಂದು ಪ್ರಾಣಿ ಬೇಕಾದ್ರೆ ಇಡ್ರಿ, ಏನಾಗ್ತದೆ ನೋಡ್ರಿ, ಅದು ಅಲ್ಲಿ ಸತ್ತು ಹೋಗ್ಬಿಡ್ತದೆ ಅಷ್ಟೇ. ಅದು ಫ್ರಿಜ್ ಆಗಿಬಿಡ್ತದೆ ಅಷ್ಟೇ ಅದು. ಅದಕ್ಕಾಗಿ ದಯವಿಟ್ಟು ಫ್ರಿಜ್ಜಲ್ಲಿ ತರಕಾರಿಗಳನ್ನು ಬಳಸಲಿಕ್ಕೆ ಹೋಗಬೇಡಿ. ನೀವು ಬೇಕಾದ್ರೆ ಮಡಿಕೆನಲ್ಲಿ ಇಡಿ, ಫ್ರಿಜ್ ಥರ ಕೆಲಸ ಆಗುತ್ತೆ. ನಿಮ್ಮ ತರಕಾರಿ ಭಾಳ ದಿವಸ ಇದೆ ಅಂತಂದರೆ ಒಂದು ಗಡಿಗೆನಲ್ಲಿ ಇಟ್ಬಿಡಿ. ನಮ್ಮ ಮನೇಲಿ ಬಂದು ನೋಡಿ, ಬೇಕಾದರೆ ಆಹಾರ ಗಡಿಗೆನಲ್ಲೇ ಮಾಡ್ತಾಯಿದ್ದೀವಿ. ಏನಾದರೂ ಈ ಥರ ತರಕಾರಿಗಳನ್ನು, ಹಣ್ಣುಗಳನ್ನು ಮಡಿಕೆಯಲ್ಲಿ ಇಟ್ಕೊಳ್ಳಿ, ಇಲ್ಲ ಒಂದು ಪಾರ್ಟಿಕಲ್ನಲ್ಲೇ ಇಟ್ಟರೂ ಸಹಿತ ಅದು ತಂಪಾಗ ಚೆನ್ನಾಗಿರುತ್ತೆ. ಫ್ರಿಜ್ಜನ್ನು ಬಳಸೋದನ್ನು ನಾವು ಕಡಿಮೆ ಮಾಡಬೇಕು. ನಮ್ಮ ಮನೇಲಿ ಫ್ರಿಜ್ಜೇ ಇಲ್ಲ, ಯಾರೋ ಕೊಟ್ಟಿದ್ದರು, ಅದನ್ನು ಬೆಂಗಳೂರಿಂದ ಬಂದಾಗ ಬಿಟ್ಟು ಬಂದ್ವಿ ಅಲ್ಲಿ. ಸೊ ಹಾಗಾಗಿ ನಾವು ಅದನ್ನು ತೊಗೊಂಡಿಲ್ಲ. ಅದಕ್ಕಾಗಿ ಫ್ರಿಜ್ಜನ್ನು ಬಳಸದೇ ಇರೋದು ಉತ್ತಮ ಅಂತ ಹೇಳ್ತಾ, ಮತ್ತು ಉಳಿದ ವಿಷಯಗಳನ್ನು, ಸೂಚನೆಗಳನ್ನು ಮತ್ತು ಹೆಸರನ್ನು ಮತ್ತೆ ಮುಂದಿನ ನಾಳಿನ ದಿನಗಳಲ್ಲಿ ನೋಡೋಣ ಅಂತ ಹೇಳ್ತಾ, ಎಲ್ಲರಿಗೂ ಶರಣು ಶರಣ. ಇಲ್ಲಿವರೆಗೆ ಶ್ರೀ MG ಮುಳುಕೂರ್ ಅವರು ಈ ಅಮೃತ ಆಹಾರಗಳನ್ನ ಬಳಕೆ ಮಾಡುವಾಗ ಕೆಲವು ಸಲಹೆಗಳನ್ನ ಕೊಟ್ಟಿದ್ದಾರೆ. ಆ ಸಲಹೆಗಳು ನಾವೆಲ್ಲರೂ ಅನುಸರಿಸಬೇಕು. ಈಗ ನಾನು ಮೊನ್ನೆ ಒಬ್ಬರ ಮನೆಗೆ ಹೋಗಿದ್ದೆ, ಮಹಾದೇವಿ ಪಾಟೀಲ್ ಅಂತ ಹೇಳಿ ಅವ್ರ ಮನೆಗೆ ಅವರು ಆಮಂತ್ರಣ ಮಾಡಿದ್ರು. ಹೋದಾಗ ಅವರು ಒಂದು ಫ್ರಿಜ್ ಹ್ಯಾಗ್ ಮಾಡ್ಕೊಂಡಾರಂದ್ರ, ಅವ್ರ ಮನೆಯಲ್ಲಿ ಫ್ರಿಜ್ ಇದೆ, ಆದ್ರೆ ಕಾಯಿಪಲ್ಯಗಳನ್ನ ಪ್ರೊಟೆಕ್ಟ್ ಮಾಡೋ ಸಲುವಾಗಿ ಒಂದು ಪ್ಲಾಸ್ಟಿಕ್ ಬುಟ್ಟಿ ಒಳಗ ಈ ತೆಂಗಿನ ನಾರುಗಳನ್ನ ತೋಸಿ ಇಟ್ಟು, ಅದರ ಮೇಲೆ ಎಲ್ಲಾ ಕಾಯಿಪಲ್ಯಗಳಿಟ್ಟು ಅದರ ಮೇಲೆ ಮತ್ತೆ ತೆಂಗಿನ ನಾರನ್ನ ಮುಚ್ಚಿದ್ದಾರೆ. 8 ದಿನ ಆದ್ರೂ ಅವು ಹಾಳಾಗೋದಿಲ್ಲ, ಅವು ತಾಜಾಗೆ ಇರ್ತಾವ ಅನ್ನೋದಕ್ಕ ಅದನ್ನೆಲ್ಲ ನಮ್ಗೆ ತೋರಿಸಿದ್ರು. ಅದನ್ನ ನಾವು ಮನೆಯೊಳಗ ಅತಿ ಈಜಿಯಾಗಿ ಏನು ಖರ್ಚಿಲ್ದ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಆ ಕಾರಣಕ್ಕಾಗಿ ಫ್ರಿಜ್ದ ವಸ್ತುಗಳನ್ನ ತಿನ್ನಬಾರದು ಅನ್ನೋದನ್ನ ಎಲ್ಲರೂ ಹೇಳ್ತಾರ, ಆದ್ರ ನಾವು ಉಪಯೋಗ ಮಾಡೋದನ್ನ ಬಿಟ್ಟೇ ಇಲ್ಲ. ಫ್ರಿಜ್ ಇದೊಂದು ಪ್ರೆಸ್ಟೀಜಿಯಸ್ ವಸ್ತು ಆಗಿಬಿಟ್ಟಿದೆ ನಮಗೆ. ಮನೆಯೊಳಗೆ ಫ್ರಿಜ್ ಇದ್ರೇನೆ ಇದೊಂದು ಮನೆ ಅನ್ನೋ ಅಷ್ಟರ ಮಟ್ಟಿಗೆ ನಾವೆಲ್ಲ ಅದಕ್ಕೆ ಹೊಂದಾಣಿಕೆ ಆಗಿದ್ದೇವೆ. ದಯವಿಟ್ಟು ಆ ಫ್ರಿಜ್ಗಳನ್ನ ಒಂದು ಬಾಕ್ಸ್ ಆಗಿ ಇಟ್ಕೊಳ್ಳೋ ಹೊರತಾಗಿ ಅದನ್ನ ಉಪಯೋಗ ಮಾಡಬಾರದು ಅನ್ನುವಂತ ಈ ನಿಸರ್ಗ ಚಿಕಿತ್ಸೆಯ MGM ಈ ಪ್ರತಿಷ್ಠಾನದ ವ್ಯವಹಾರಿಗಳಾಗಿರುವಂತ ಮುಳುಕೂರ್ ಅವರು ತಿಳಿಸಿಕೊಟ್ಟಿದ್ದಾರೆ. ಅವರಿಗೆ ಭಕ್ತಿಯ ಶರಣಾರ್ಥಿಗಳು. ಇನ್ಮೇಲೆ ಪ್ರೊಫೆಸರ್ BR ಪೊಲೀಸ್ ಪಾಟೀಲ್ರು ಪುರಿಯ ಗದ್ದುಗೆಯ
12ನೇ ಅಧ್ಯಾಯವನ್ನು ಪ್ರಾರಂಭ ಮಾಡಬೇಕೆಂದು ಅವರಲ್ಲಿ ನಾನು ವಿನಂತಿ ಮಾಡ್ಕೊತಾ ಇದ್ದೇನೆ. ಶರಣಾರ್ಥಿ. ಶ್ರೀ BR ಪೊಲೀಸ್ ಪಾಟೀಲ್ರು ಎಲ್ಲರಿಗೂ ಏನಿರುತ್ತಮ್ಮ ಶರಣಾರ್ಥಿಗಳು. ನಿನ್ನೆ ನಾವು ತೋಂಟದ ಸಿದ್ಧಲಿಂಗೇಶ್ವರ ಮಠಕ್ಕೆ ಸಿದ್ದರಾಮದೇವರನ್ನ ಮುಂದಿನ ಜಗದ್ಗುರುಗಳಾಗಿ ಅವರು ಬರಬೇಕು ಅನ್ನುವಂತ ಒಂದು ಪ್ರಯತ್ನವನ್ನ ಶಿವಕುಮಾರ ಸ್ವಾಮಿಗಳು ಮತ್ತು ಅವರ ಭಕ್ತರು ಎಲ್ಲರೂ ಪ್ರಯತ್ನ ಮಾಡ್ತಾ ಇರೋದ್ರ ಬಗ್ಗೆ ನೋಡಿದೀವಿ. ಆದ್ರೆ ಶಾಂತವೀರ ಪಟ್ಟಾಧ್ಯಕ್ಷರು ಯಾವುದೇ ಕಾರಣಕ್ಕೂ ಅವರನ್ನ ಬಿಟ್ಟುಕೊಡೋದಿಲ್ಲ ಅನ್ನುವಂತ ಮಾತನ್ನ ಹೇಳಿದ್ರಿಂದ ಅವ್ರಿಗೆ ನಿರಾಶೆ ಆಗಿರ್ತದೆ. ಆದ್ರೆ ಅವರು ಮಾಡೋ ಪ್ರಯತ್ನವನ್ನ ನಿಲ್ಲಿಸೋದಿಲ್ಲ. ಈಗ 12ನೇ ಅಧ್ಯಾಯ ಕೊನೆಯ ಅಸ್ತ್ರ ಅಂತ, ಏನು ಅವ್ರ ಕೊನೆಯ ಅಸ್ತ್ರ ಅನ್ನೋದನ್ನ ಈಗ ನೋಡೋಣ. ಪರಂಜ್ಯೋತಿ ಪತ್ರಿಕೆಯ ಮುದ್ರಣ ಕಾರ್ಯದಲ್ಲಿ ತೊಡಗಿದ್ದೇನಾದರೂ ಮೊದಲಿನ ಏಕಾಗ್ರತೆ ಕಳೆದು ಹೋಗಿತ್ತು. ನಾನೇ ಧಾರವಾಡಕ್ಕೆ ಕಲಬುರಗಿ ಅವರ ಮನೆಗೆ ಹೋಗಿ ಅವರ ಕ್ಷಮೆ ಕೇಳಿ ಬರಲೆ ಎಂದುಕೊಂಡೆ. ಅದುವರೆಗೆ ನನಗೆ ಸಮಾಧಾನವಾಗುವುದು ಎನಿಸುತ್ತಿತ್ತು. ಮೂಜಗಂ ಅವರು ನನ್ನ ಮೇಲೆ ಭರವಸೆ ಇಟ್ಟು ಒಪ್ಪಿಸಿದ ಪತ್ರಿಕೆಯ ಕಾರ್ಯವೂ ಅಷ್ಟೇ ತುರ್ತಿರದಾಗಿತ್ತು. ಪತ್ರಿಕೆ ಮುದ್ರಣವಾಗಿ ಹೊರಬಂದ ಬಳಿಕ ಅಲ್ಲಿಗೆ ಹೋದ್ರಾಯ್ತೆಂದು ಕಾರ್ಯಪ್ರವೃತ್ತನಾದೆ. ಆಗ ಸಂಶಿ ಮಠರು ಮತ್ತು 7-8 ಜನ ಗದಗಿನ ಭಕ್ತರು 3000 ಮಠಕ್ಕೆ ಬಂದ್ರು. ಇಷ್ಟೆಲ್ಲ ಆದ್ರೂ ಬೆನ್ನು ಬಿಡುತ್ತಿಲ್ವಲ್ಲ ಇವ್ರಿಗೆ ಹೇಗೆ ಹೇಳ್ಬೇಕು ಎನ್ನಿಸಿ ವ್ಯಗ್ರನಾದೆ. ಅವರು ಬಂದು ನಮಸ್ಕರಿಸಿ ಕುಳಿತುಕೊಂಡ್ರು. ಹೇಳ್ರಿ ಸಂಶಿ ಮಠ ಅವ್ರ, ಮೊನ್ನೆ ಕಲಬುರ್ಗಿ ಸರ್ನ ಹಾವೇರಿ ಕರ್ಕೊಂಡು ಹೋಗಿ ಅವಮಾನ ಮಾಡಿದ್ದು ಸಾಲ್ದೇನು? ಈಗ ಮತ್ಯಾವ ಕೆಲಸ ಹಿಡ್ಕೊಂಡ್ ಬಂದಿರಿ? ಹೌದ್ರಿ ದೇವ್ರ, ಅವತ್ತ ನಮಗೂ ಬಾಳ ಕೆಟ್ಟ ಅನಿಸ್ತು. ಆದ್ರೂ ಮತ್ ಬಂದಿರಲ್ಲ, ಯಾಕಿಷ್ಟ ಕಾಡ್ತೀರಿ? ನಮ್ಮಷ್ಟಕ್ ನಮ್ಮನ್ನ ಬಿಟ್ಟು ಬಿಡಾಕ ಏನ್ ತಗೊಂತೀರಿ? ಕೋಪದಿಂದಲೇ ಕೇಳ್ದೆ. ನಾವು ಬಿಡ್ಬೇಕಂದ್ರು ನೀವು ನಮ್ಮನ್ನ ಬಿಡುವಲ್ರಲ್ರಿ ಜಗದ್ಗುರುಗಳ ಎಂದ ಒಬ್ಬ ಭಕ್ತ. ಜಗದ್ಗುರುಗಳ? ನಾ ಯಾವ ಸೀಮಿ ಜಗದ್ಗುರು? ಹಿಂಗ್ಯಾಕ್ ಮಾತಾಡ್ತೀರಿ? ಏನ್ರಿ ಏನಿದೆಲ್ಲ ಬುದ್ಧಿ? ಶರಣು ಹೇಳಿದ್ದು ಖರೆ. ನಮ್ ಗುರುಗಳು ಈ ಮರಿನೇ ನಮ್ ಪೀಠದ ಜಗದ್ಗುರು ಆಗ್ಬೇಕು. ಈಗಿಂದೀಗ ಮಠದ ಆಸ್ತಿ ಎಲ್ಲ ಅವ್ರ ಹೆಸರಿಗೆ ಮಾಡಿಬಿಡೋಣ ಬರ್ರಿ ಅಂತ ಕಚೇರಿಗೆ ಕರ್ಕೊಂಡು ಹೋಗಿ ಈ ಕಾಗದ ಮಾಡಿಸ್ತಂದಾರ ನೋಡ್ರಿ ಎನ್ನುತ್ತಾ ಒಂದು ಬಾಂಡ್ ಪೇಪರ್ ನನ್ನ ಮುಂದಿಟ್ಟು, ಮತ್ತ ಅದು ಅವ್ರದ್ದು ಅಷ್ಟೇ ಅಲ್ರಿ, ಗದಗಿನ ಭಕ್ತರು ಎಲ್ಲಾರ್ಗೂ ಬಯಕೆ. ತಾವು ದಯವಿಟ್ಟು ದೊಡ್ಡ ಮನಸ್ಸು ಮಾಡಿ ಒಪ್ಕೊಂಡು ಬರ್ರಿ. ಉದ್ದಕ್ಕೆ ಸಾಷ್ಟಾಂಗ ನಮಸ್ಕಾರ ಹಾಕಿದ್ರು. ಉಳಿದೆಲ್ಲರೂ ಅವರನ್ನು ಅನುಕರಿಸಿದರು. ನೀವು ಮಾಡಿರ್ಬಹುದು, ನಾ ತಗೋಬೇಕಲ್ಲ. ಆಸ್ತಿ ಆಸಕ ನಾ ಹೂ ಅಂತೀನಿ ಅಂತ ತಿಳ್ಕೊಂಡಿರೇನ್? ತಗೊಂಡ್ ಹೋಗ್ರಿ ಅದನ್ನ. ಬಿರುಬಿರನೆ ಎದ್ದು ಹೊರಗೆ ನಡೆದು ಬಿಟ್ಟೆ. ನಸುಗತ್ತಲಾಗುವವರೆಗೆ ಸಾಹಿತ್ಯ ಭಂಡಾರದಲ್ಲೇ ಈ ಪುಸ್ತಕ ತಿರುವು ಹಾಕುತ್ತಾ ಕಳೆದೆ. 100 ಪುಸ್ತಕ ತಿರುವು ಹಾಕಿದ್ದೆ ಬಂತು. ಒಂದು ಶಬ್ದ, ಒಂದು ವಿಚಾರ ಕೂಡ ಒಳಗಿಳಿಯಲಿಲ್ಲ. ಭಾರವಾದ ಹೆಜ್ಜೆ ಹಾಕುತ್ತಾ ಕತ್ತೊಂದಿಗೆ ಮಠದ ಆವರಣ ಪ್ರವೇಶಿಸಿದೆ. ಪ್ರೆಸ್ಸಿನ ಚಿಕ್ಕ ಟೇಬಲ್ ಮೇಲೆ ಮೈ ಚೆಲ್ಲಿದ ಆ ಬಾಂಡ್ ಪೇಪರ್ ನನ್ನನ್ನು ಕೈ ಮಾಡಿ ಕರೆದಂತಾಗಿ ಎದೆ ಜಲ್ಲೆಂದಿತು.
ಹರಿಶ್ಚಂದ್ರ ಕಾವ್ಯದ ಕರವೆಣ್ಣುಗಳು ರಾಜ ಹರಿಶ್ಚಂದ್ರನನ್ನು ಕಾಡಿದಂತೆ ಈ ನನ್ನನ್ನು ಕಾಡುತ್ತಿದೆಯಲ್ಲ, ಏನು ಮಾಡ್ಲಿ? ಎಂಥ ಸತ್ವ ಪರೀಕ್ಷೆ ಕಾಲ ಇದು. ಬೇಸರದಿಂದಲೇ ಅದನ್ನೆತ್ತುಕೊಂಡು ಕೋಣೆಗೆ ಹೋದೆ. ಸ್ನಾನ ಪೂಜೆ ಮಾಡಿದನಾದರೂ ಪ್ರಸಾದ ಸ್ವೀಕರಿಸಲು ಮನಸ್ಸಾಗಲಿಲ್ಲ. ಬಂದು ಹಾಸಿಗೆ ಹಾಸಿಕೊಂಡು ಹೊರಗೆ ನಿಟ್ಟುಸಿರುಗರೆದೆ. ಭುಜದ ಮೇಲೆ ಬೆಚ್ಚಗಿನ ಕೈ ಬೆಚ್ಚಿ ಎದ್ದು ಕುಳಿತೆ. ಪಕ್ಕದಲ್ಲಿ ಮಿತ್ರ ಮಲ್ಲಿಕಾರ್ಜುನ್ ದೇವರು ಕುಳಿತಿದ್ದರು. ಪಕ್ಕದಲ್ಲಿ ಮಲಗಿಕೊಂಡು ನಿಶ್ಚಿಂತನಾಗಿ ನಿದ್ರಿಸುತ್ತಿದ್ದ 4-6 ಓಟುಗಳು ನನ್ನ ಒಡಲ ಸಂಕಟವನ್ನು ಅವರ ಮುಂದೆ ಹೇಳಿಕೊಳ್ಳುವ ತವಕ. ಇತರ ಓಟುಗಳ ನಿದ್ರಾಭಂಗವಾಗುವುದೆಂಬ ಕಾರಣದಿಂದ ಎದ್ದು ನಿಂತೆ. ಮಲ್ಲಿಕಾರ್ಜುನ ದೇವರು ನನ್ನನ್ನು ಹಿಂಬಾಲಿಸಿದರು. ಇಬ್ಬರೂ ಮಠದ ಮಾಳಿಗೆಗೆ ಹೋಗಿ ಒಂದು ಕಟ್ಟೆಯ ಮೇಲೆ ಕುಳಿತುಕೊಂಡೆವು. ಮಿಣಕ್ಕೆಂದು ಮಿನುಗುತ್ತಿದ್ದ ನಕ್ಷತ್ರಗಳು, ಬುಡ್ಡಿ ದೀಪದಂತೆ ಕಾಣುತ್ತಿರುವ ಅರ್ಧ ಚಂದ್ರ, ನಾವು ಮಾನವರಿಗಿಂತ ಅವು ಎಷ್ಟೋ ಪಾಲು ಮೇಲಲ್ವೇ ಎನ್ನಿಸಿತು. ದೇವರು, ಹೇಳ್ರಿ, ಯಾಕಿಷ್ಟು ಸಂಕಟ ಪಡಾಕತ್ತೀರಿ? ಇತ್ತಿತ್ತಲಾಗಿ ಸರಿಯಾಗಿ ಊಟ ಮಾಡಾಕತ್ತಿಲ್ಲ. ಮೊದಲಿನಂಗ ಓದುವುದು ಇಲ್ಲ. ಕೆಲಸದಾಗ ಮೊದಲಿನ ಏಕಾಗ್ರತೆ ಇಲ್ಲ. ಹಂಚಿಕೊಂಡ್ರ ದುಃಖ ಕಡಿಮೆ ಆಗ್ತದ. ನನ್ ಕೂಡ ಹಂಚ್ಕೋಬಾರ್ದೇನು? ಅಂತ ಸಮಸ್ಯೆ ದೊಡ್ಡದೈತೆ. ನಾನು ಮಾತನಾಡದೆ ಕೈಯೊಳಗಿನ ಬಾಂಡ್ ಪೇಪರ್ ತೋರಿಸಿದೆ. ಇದ್ರ ವಿಷಯ ಮ್ಯಾನೇಜರ್ ತಿಳಿಯಿತು. ದೊಡ್ಡ ಗುರುಗಳು ಊರಾಗಿಲ್ಲ ಅಂತ ಗದಗಿನ ಭಕ್ತರು ಮ್ಯಾನೇಜರ್ ಹತ್ರ ಈ ವಿಷಯ ಚರ್ಚೆ ಮಾಡಿದ್ರಂತ. ಅವರು ಗುರುಗಳು ಬಂದ ಬಳಿಕ ಇದನ್ನ ತಿಳಿಸ್ತೀವಿ ಅಂತ ಹೇಳಿ ಕಳಿಸಿದ್ರು. ಹಂಗೆ ನಮ್ ಕೂಡನು ಈ ವಿಷಯದ ಬಗ್ಗೆ ಚರ್ಚೆ ಮಾಡಿದ್ರು. ಏನ್ ಚರ್ಚೆ ನೋಡ್ರಿ, ಸಿದ್ದರಾಮ ದೇವ್ರು ಎಂಥ ನಸೀಬುವನದಾರ. ಜಗದ್ಗುರು ಪೀಠ ಅವ್ರನ್ನ ಹುಡುಕೊಂಡು ಬಂದದ. ಆದ್ರ ಸಿಂದಗಿ ಪಟ್ಟ ದೇವ್ರು ಅವ್ರನ್ನ ಕಳ್ಸಾಕ ತಯಾರಿಲ್ಲ ಅಂತ ಹೇಳಿದ್ರು. ಅಂದ್ರ ನಾನು ಹೋಗಾಕ್ ತಯಾರದೀನಿ ಅಂತ ತಿಳ್ಕೊಂಡಾರೇನು? ಸೂಳೆ ಸಂಕವ್ವ ಒತ್ತೆಯ ಹಿಡಿದು ಮತ್ತೊತ್ತೆಯ ಹಿಡಿದಡೆ ಬತ್ತಲೆ ನಿಲ್ಲಿಸಿ ಕೊಲುವರಯ್ಯ. ವ್ರತಹೀನನ ಅರಿದು ಬೆರೆದಡೆ ಕಾದ ಕತ್ತಿಯಲ್ಲಿ ಕಿವಿ ಮೂಗ ಕೊಯ್ಯುವರಯ್ಯ. ಒಲ್ಲೆ ಬಲ್ಲೆನಾಗಿ ನಿಮ್ಮಾಣೆ ನಿರ್ಲಜ್ಜೇಶ್ವರ ಅಂತ ಹೇಳ್ತಾಳ. ನಾವು ಅವ್ರಕ್ಕಿಂತ ಕಡಿಮೆ ಏನು ದೇವ್ರ? ನನಗ ಯಾವ ಜಗದ್ಗುರು ಪೀಠನೂ ಬೇಡ, ಸಿಂದಗಿ ಹಿರೇಮಠನ ಸಾಕು. ನಾ ಇಷ್ಟ ಅಂದ್ರೂ ಕೇಳುವಲ್ರ ಅವ್ರು. ಮಠದ ಆಸ್ತಿನೆಲ್ಲ ನನ್ನ ಹೆಸರಿಗೆ ನೋಂದು ಮಾಡಿಸಿ ತಂದು ಈ ಕಾಗದ ಇಟ್ಟು ಹೋಗ್ಯಾರ. ಅವರು ಮಾಡಿಸಿರ್ಬಹುದು, ಅದನ್ನ ತಗೊಳ್ಳೋದು ಬಿಡೋದು ನಿಮ್ ಕೈಯಾಗ ಇರ್ತದಲ್ಲ. ಆದ್ರ ನೀವು ಎರಡಕ್ಕೂ ಅಧಿಪತಿ ಆಗಿರ್ಬಹುದಲ್ಲ. ಹೆಂಗ್ ಸಾಧ್ಯದ ದೇವ್ರು? ಸಿಂದಗಿದು ಗುರುಪೀಠ, ಗದಗಿಂದು ವಿರಕ್ತ ಪೀಠ. ಒಂದು ಉತ್ತರ, ಒಂದ್ ದಕ್ಷಿಣ. ಎರಡೂ ಒಂದಾಗಬೇಕು ಅನ್ನೋ ನಿಮ್ಮ ಉದ್ದೇಶ ಈಡೇರ್ಬೇಕಾದ್ರ ಸಂಪ್ರದಾಯ ಮುರಿಬಹುದಲ್ಲ. ಇಲ್ಲ, ನಾನು ಸಂಪೂರ್ಣ ಸ್ವತಂತ್ರ ಅಲ್ಲ. ಸಿಂದಗಿ ಪಟ್ಟದೇವರ ಮಗ ಮತ್ ಮರಿ ಎರಡೂ ಆಗಿರೋ ನಾನು ಅವ್ರ ಇಚ್ಛಾಕ್ ವಿರುದ್ಧ ಆಗಿ ಯಾವ ನಿರ್ಧಾರನೂ ಮಾಡೋ ಹಾಗೆ ಇಲ್ಲ. ಹಂಗಾದ್ರ ಎಲ್ಲಾ ಭಾರ ಅವ್ರ ಮೇಲೆ ಹಾಕಿ ನಿಶ್ಚಿಂತೆಯಿಂದ ಇದ್ದು ಬಿಡ್ರಲ್ಲ. ವಯಸ್ಸಾದ ಅವ್ರ ಹೆಗಲ ಮೇಲೆ ಇಷ್ಟು ದೊಡ್ಡ ನೊಗ ಹೇಳುದ? ಧರಗಂಡಿ ಎತ್ತನ ಚಕ್ಕಡಿನ ಹುದಲಾಗಿಂದ ಮೇಲೆ ತರೋದು. ಅವರ ಅನುಭವ, ಸಂಯಮ, ಸಂಪರ್ಕ ನಿಮ್ಮನ್ನ ಈ ಸಂಕಟದೊಳಗಿಂದ ಪಾರು ಮಾಡ್ತಾವ ಹೇಳ್ರಿ. ಅಷ್ಟಾದ್ರೆ ನನಗೂ ಸಮಾಧಾನ ಆಗ್ತದ. ಪಾಪ ನಿಮ್ ನಿದ್ದಿಗಡಿಸ್ದೆ. ಬರ್ರಿ ಕೆಳಗೆ ಹೋಗೋಣ. ಕೆಳಗಿಳಿದು ಬಂದು ಮಲಗಿಕೊಂಡರೂ ನಿದ್ರೆ ಬರಲಿಲ್ಲ. ಗದುಗಿನ ಮಠದ ಆಸ್ತಿಯನ್ನು ನನ್ನ ಹೆಸರಿಗೆ ನೋಂದು ಮಾಡಿಸಿದ ಸಂಗತಿಯನ್ನು ಪಟ್ಟದೇವರಿಗೆ ತಿಳಿಸುವುದು ನನ್ನ ಕರ್ತವ್ಯವಾಗಿತ್ತು. ಶೀಘ್ರ ಸಂಪರ್ಕದ ಸಾಧ್ಯವಾದ 1970ರ ದಶಕದ ಆರಂಭದಲ್ಲಿ ಪತ್ರಗಳೇ ಪರಿಣಾಮಕಾರಿ ಸಂದೇಶವಾಹಕಗಳಾಗಿತ್ತು.
ಆದ್ದರಿಂದ ಎದ್ದು ಕುಳಿತು ಅವರಿಗೊಂದು ಪತ್ರ ಬರೆದೆ. ಸಿದ್ದರಾಮದೇವರು 3000 ಮಠ, ಹುಬ್ಬಳ್ಳಿ, 19/5/1974. ಪೂಜ್ಯರಿಗೆ ಅನಂತ ಪ್ರಣಾಮಗಳು. ತಾವು ಅಲ್ಲಿ ಕ್ಷೇಮವೆಂದು ಭಾವಿಸುವೆ. ನಮ್ಮ ಕ್ಷೇಮವೇ ನನ್ನ ನೆಮ್ಮದಿಯ ಹೃದಯ. ಮನುಷ್ಯ ತನ್ನಷ್ಟಕ್ಕೆ ತಾನು ಸ್ವತಂತ್ರನಲ್ಲ. ಇದಕ್ಕೆ ಇತ್ತೀಚೆಗೆ ನಮ್ಮ ವಿಷಯದಲ್ಲಿ ಘಟಿಸುತ್ತಲಿರುವ ಘಟನೆಗಳೇ ಸಾಕ್ಷಿಯಾಗಿವೆ. ಯಾವುದೇ ವ್ಯಕ್ತಿಯ ಸಂತೋಷ ಅಥವಾ ಸಂಕಟಗಳಿಗೆ, ದುಃಖ ದುರಂತಗಳಿಗೆ ಆತನ ನಡವಳಿಕೆ ಅಥವಾ ಪ್ರಮಾದಗಳೇ ಕಾರಣ ಎಂದು ಹೇಳಲಾಗುತ್ತದೆ. ಇದು ಸತ್ಯವಲ್ಲ ಎಂಬುದಕ್ಕೆ ನಾನು ಮತ್ತು ನೀವು ಈಗ ಪಡುತ್ತಿರುವ ಸಂಕಟವೇ ಸಾಕ್ಷಿಯಲ್ಲವೇ? ನಾವು ಮಾಡಿದ ತಪ್ಪಾದರೂ ಏನು? ಗದಗಿನ ತೋಂಟದಾರ್ಯ ಪೀಠದ 19ನೇ ಪೀಠಾಧಿಕಾರಿ ನಾನು ಆಗಬೇಕು ಎಂದು ಈಗಿರುವ ಜಗದ್ಗುರುಗಳು ಹಾಗೂ ಭಕ್ತರು ಅಪೇಕ್ಷೆ ಪಟ್ಟು ಆಹ್ವಾನ ನೀಡಿದ್ದರು. ಇದನ್ನು ನೀವು ಮತ್ತು ನಾನು ಇಬ್ಬರೂ ನಿರಾಕರಿಸಿದಲ್ಲಿಗೆ ಈ ವಿಷಯ ಮುಗಿಯಬೇಕಾಗಿತ್ತು. ಆದರೆ ಅವರು ಮತ್ತೆ ಮತ್ತೆ ಯತ್ನಿಸುವುದು ಮಾತ್ರ ಅಲ್ಲ, ತಮ್ಮ ಮೇಲೆ ಎಲ್ಲಿಲ್ಲದ ಒತ್ತಡ ತಂದು ಘಾಸಿಗೊಳಿಸುತ್ತಿರುವುದು ನನಗೆ ತುಂಬಾ ನೋವನ್ನುಂಟು ಮಾಡಿದೆ. ಪ್ರೀತಿ ಉಣ್ಣಿಸುವವರದಾದರೂ ಹಸಿವು ಉಣ್ಣುವವರದೇ ಅಲ್ಲವೇ? ಹಸಿಯದಲೇ ಉಂಡರೆ ಹೊಟ್ಟೆ ಕೆಡುವುದು ಉಣ್ಣುವವರದೇ ಎಂದು ಯಾಕೆ ಅರ್ಥವಾಗುತ್ತಿಲ್ಲ ಇವರಿಗೆ? ಮೊನ್ನೆ ಪೂಜ್ಯ ಗುರುಗಳಾದ MM ಕಲಬುರ್ಗಿ ಅವರನ್ನು ನಿಮ್ಮ ಬಳಿ ಕರೆದುಕೊಂಡು ಬಂದು ಹೇಳಿಸಿದರೂ ನೀವು ಒಪ್ಪಲಿಲ್ಲ ಎಂದಾಗಲಾದರೂ ಅವರು ತಮ್ಮ ಪ್ರಯತ್ನ ಕೈ ಬಿಡಬೇಕಾಗಿತ್ತಲ್ವೇ? ಹಾಗೆ ಮಾಡದೆ ಈಗ ನಮ್ಮನ್ನು ಧರ್ಮ ಸಂಕಟಕ್ಕೆ ಈಡು ಮಾಡಿದ್ದಾರೆ. ಗದಗಿನ ತೋಂಟದಾರ್ಯ ಮಠದ ಆಸ್ತಿಯನ್ನೆಲ್ಲ ನನ್ನ ಹೆಸರಿಗೆ ನೋಂದು ಮಾಡಿಸಿ ತಂದರು. ನಾನು ಸ್ವೀಕರಿಸಲು ನಿರಾಕರಿಸಿದನೆಂದು ಅದನ್ನು 3000 ಮಠದಲ್ಲೇ ಬಿಟ್ಟು ಹೋಗಿದ್ದಾರೆ. ನನಗೆ ಇದು ಸರ್ವಥಾ ಸಮ್ಮತವಿಲ್ಲ. ನನ್ನ ವಿಷಯದಲ್ಲಿ ನೀವು ನಿಶ್ಚಿಂತರಾಗಿರಿ. ಕಲಬುರ್ಗಿ ಗುರುಗಳ ಹಿರಿಯ ಗುರು ಮೋಜಗಂ ಅವರ ಅಭಿಪ್ರಾಯ ನನಗೆ ಸಿಂದಗಿ ಮಠಕ್ಕಿಂತ ಗದಗಿನ ಮಠವೇ ಸೂಕ್ತವೆಂಬುದಾಗಿದೆ ಮಾತ್ರ ಅಲ್ಲ, ಅವರೂ ಕೂಡ ನನ್ನ ನಿರ್ಧಾರ ಬದಲಿಸಲು ಒತ್ತಾಯಿಸುತ್ತಿದ್ದಾರೆ. ನನಗೆ ಮಠ ಮುಖ್ಯವಲ್ಲ, ನಿಮ್ಮ ಪ್ರೀತಿ, ನಿಮ್ಮ ಹರಕೆ, ಸದಾಶಯ ಮುಖ್ಯ. ನಿಮ್ಮ ಅಂತಿಮ ತೀರ್ಮಾನ ನನ್ನದೂ ಕೂಡ. ನೀವು ಆರೋಗ್ಯದಿಂದ ಇರಬೇಕು ಎಂಬುದು ನನ್ನ ಬಯಕೆ. ಯಾವಾಗ ಬಂದು ನಿಮ್ಮನ್ನು ನೋಡೇನೋ ಎಂಬ ಹಂಬಲ ಬಲಿತಿದೆ. ಆದರೆ ಪರಂಜ್ಯೋತಿ ಪತ್ರಿಕೆಯ ಜವಾಬ್ದಾರಿ ನನ್ನದಾಗಿರುವುದರಿಂದ ಇನ್ನೆರಡು ದಿನಗಳಲ್ಲಿ ಅದರ ಮುದ್ರಣ ಪೂರೈಸಿ ಹಾವೇರಿಗೆ ಬಂದು ನಿಮ್ಮನ್ನು ಕಾಣುವೆ. ಆರೋಗ್ಯ ಕಾಪಾಡಿಕೊಳ್ಳಿರಿ. ಇಂತಿ ನಿಮ್ಮ ಪ್ರೀತಿಯ ಸಿದ್ದು. ಪತ್ರ ಬರೆದು ಮುಗಿಸಿ ಕವರಿಗೆ ಹಾಕಿ ಇಟ್ಟಾಗ ಮಧ್ಯರಾತ್ರಿ ಮೀರಿದ್ದರೂ ಪರಂಜ್ಯೋತಿ ಪತ್ರಿಕೆಯ ಲೇಖನಗಳ ಮೊಳೆ ಜೋಡಿಸಲು ಮುಂದಾದೆ. ಬೇಗ ಕೆಲಸ ಮುಗಿದಷ್ಟು ಬೇಗ ಹಾವೇರಿಗೆ ಹೋಗಬಹುದು ಎಂಬ ಇಚ್ಛೆಯಿಂದ ಕಾರ್ಯತತ್ಪರನಾದೆ. ಈ ಪತ್ರ ಬರೆದು ಮುಗಿಸಿ ಪರಂಜ್ಯೋತಿಯ ಮುದ್ರಣದ ಕೆಲಸವನ್ನ ಅವರು ಮುಗಿಸಿ ಹಾವೇರಿಗೆ ಹೊರಟು ಹೋಗ್ತಾರೆ. 13ನೇ ಅಧ್ಯಾಯದಲ್ಲಿ ಬೆಳಗಾಲ್ಪೇಟೆಯಲ್ಲಿ ಅನ್ನುವಂಥ ಶೀರ್ಷಿಕೆ ಅಡಿಯಲ್ಲಿ ಹಾವೇರಿಗೆ ಇವ್ರು ಹೋದಾಗ ಅವರಲ್ಲಿರೋದಿಲ್ಲ ಶಾಂತವೀರ ಪಟ್ಟಾಧ್ಯಕ್ಷರು. ಹಾನಗಲ್ಲ ಹಾವೇರಿ ಭಾಗದ ಜನರಿಗೆ ಶಾಂತವೀರ ಪಟ್ಟಾಧ್ಯಕ್ಷರೆಂದರೆ ಪಂಚಪ್ರಾಣ. ಮೇಲಿಂದ ಮೇಲೆ ಅವರು ತಮ್ಮ ಮನೆಗೆ ಬರಬೇಕು ಎಂದು ಅಪೇಕ್ಷಿಸುತ್ತಿದ್ದರು. ಇಂಥದ್ದು ಗುರು ಹಾಗೂ ಭಕ್ತರ ಸಂಬಂಧ. ಆದರೆ ನಾನು ಅವರಂತಹ ಗುರುವೇ ಆಗಬೇಕು ಎಂಬ ಅಭೀಪ್ಸೆ ಹುಟ್ಟಿಸುತ್ತಿದ್ದವು. ಪರಂಜ್ಯೋತಿ ಪತ್ರಿಕೆ ಮುದ್ರಣ ಕಾರ್ಯ ಮುಗಿಸಿದ ತಕ್ಷಣವೇ ನಾನು ಪಟ್ಟಾಧ್ಯಕ್ಷರನ್ನು ಕಾಣಲು ಹಾವೇರಿಗೆ ಹೊರಟು ಬಿಟ್ಟೆ. ಆದರೆ ಅವರು ಹಾವೇರಿಯಲ್ಲಿ ಇರಲಿಲ್ಲ, ಹಾನಗಲ್ ತಾಲೂಕಿನ ಬೆಳಗಾಲ್ಪೇಟೆಯಲ್ಲಿ ಇದ್ದಾರೆ ಎಂದು ತಿಳಿಯಿತು. ನಿಲ್ಲಲಾಗಲಿಲ್ಲ. ಅಲ್ಲಿಗೆ ಹೊರಟು ನಿಂತಾಗ ಮಠದ ವ್ಯವಸ್ಥಾಪಕರು ನಾಳೆ ಬರಬಹುದು, ಇಲ್ಲೇ ಉಳಿಯಿರಿ ಎಂದ್ರು. ಆದರೆ ಎಷ್ಟು ಬೇಗ ಅವರನ್ನು ಕಂಡೇನೋ ಎಂಬ ತವಕ ನಿಲ್ಲಗೊಡಲಿಲ್ಲ.
ಬೆಳಗಾಲ್ಪೇಟೆ ತಲುಪಿದಾಗ ಮಠ ಮಧ್ಯಾಹ್ನ. ಮೊದಲೇ ಬಸಿದು ಹೋಗಿದ್ದ ಉತ್ಸಾಹ, ಮಧ್ಯಾಹ್ನದ ಬಿಸಿಲಿಗೆ ಬಸಿಯುತ್ತಿದ್ದ ಬೆವರು, ವಿಶ್ರಮಿಸುತ್ತಿದ್ದ ಬುದ್ಧಿಯವರು ನನ್ನ ನಿಸ್ತೇಜ ಮುಖ ಕಂಡೊಡನೆ ಭಾವುಕರಾದರು. ಸಿದ್ದು ಎಂದು ಎದ್ದು ನನ್ನನ್ನು ಅಪ್ಪಿಕೊಂಡರು. ಎಂಥ ಬಿಸಿಲಾಗ ಬಂದಿಯೋ ಕಂದ, ಬಾ ಮುಖ ತೊಳ್ಕೊ, ಊಟ ಮಾಡು ಎಂದು ಕಕ್ಕುಲಾತಿ ತೋರಿದರು. ನಾನು ಅಲ್ಲಿನೆಂದರೂ ಕೇಳದೆ ತಲೆ ನೇವರಿಸುತ್ತ ಉಣ್ಣಿಸಿದರು. ಊಟವಾದ್ಮೇಲೆ ನನ್ನ ಪಕ್ಕಕ್ಕೆ ಬಂದು ಕುಳಿತು ನನ್ನ ಮುಖವನ್ನೇ ದಿಟ್ಟಿಸಿ ನೋಡತೊಡಗಿದರು. ನನಗೆ ಕಸಿವಿಸಿಯಾಗತೊಡಗಿತು. ಇದು ಯಾಕಪ್ಪ ಮುಖ ಹೀಗೆ ಒಗದಂಗಾಗೈತಿ? ಆರಾಮಿಲ್ಲೇನಪ್ಪ? ಇಲ್ಲ ಬುದ್ಧಿ, ಇಲ್ಲ ಬುದ್ಧಿ, ನಾ ಆರಾಮದೀನಿ. ನೀವೇ ಬಹಳ ಸೋತ್ ಹೋಗಿರಿ. ನನ್ನ ಇಷ್ಟ್ಯಾಕ್ ಹಚ್ಕೊಂಡಿರಿ ಬುದ್ಧಿ? ಬದುಕು ಅಂತದಿದ್ರ ಹಚ್ಕೊಳ್ಳದ ಇರಾಕಾಗ್ತದೇನಪ್ಪ? ನಿನ್ ಮ್ಯಾಲ ಎಷ್ಟು ಜನರು ಕಣ್ಣು ನೆಟ್ಟವಲ್ಲೋ ಸಿದ್ದು. ಎಷ್ಟು ಮಂದಿ ಎಷ್ಟು ಕಾಡಕತ್ತಾರಪ್ಪ. ನಿನ್ನ ಉಳಿಸ್ಕೊಳ್ಳೋದ ವಜ್ಜಾಗಿತ್ತು ನನಗ ಎನ್ನುತ್ತ ಗದಗದರಾದರು. ಕೊಡೋದಿಲ್ಲ ಅಂತ ನಿಷ್ಠುರವಾಗಿ ಹೇಳ್ಬಿಟ್ಟಿರಲ್ಲ, ಮತ್ತ್ಯಾಕ್ ತ್ರಾಸ್ ಕೊಡ್ತಾರ? ನಾನು ನಿಮ್ ಮಗ, ನಿಮ್ಮ ವಸ್ತು. ನೀವು ಕಳಿಸ್ಲಾರ್ದ ನಾ ಎಲ್ಲೂ ಹೋಗಂಗಿಲ್ಲ. ನೀವು ತ್ರಾಸ್ ಮಾಡ್ಕೋಬೇಡ್ರಿ, ಹೌದಲ್ಲ? ನೀ ಇಷ್ಟು ಗಟ್ಟಿಯಾಗಿದ್ರ ನನಗಾತ್ರ ಅಂಜಿಕೆ. ಆದ್ರ ಅವರು ಇಷ್ಟಕ್ಕ ಸುಮ್ ಕೊಂಡ್ರಂಗಿಲ್ಲೋ ಬಾಳ. ದಿನಕ್ಕೊಂದು ಬ್ಯಾರೆ ಡಾವ್ ಪೇಚ್ ಹಾಕ್ತಾರ. ಹೌದು, ಅದು ನನಗೂ ಗೊತ್ತಾಗೈತಿ. ಈಗ ಇಲ್ಲಿ ನೋಡ್ರಿ, ಇಲ್ಲ ಗದಗಿನ ಮಠದ ಆಸ್ತಿನೆಲ್ಲ ನನ್ನ ಹೆಸರಿಗೆ ನೋಂದು ಮಾಡಿಸಿ ತಂದು ಕೊಟ್ಟು ಆ ಕಾಗದ ನೋಡಿ ಮತ್ತಷ್ಟು ವ್ಯಗ್ರರಾಗಿ ನೋಡಿದೆ. ಎಂಥ ಘಾತ! ಈ ಕಣ್ಣು ಮುಂದಿದ್ರ ಇವ್ರು ಹಿಂಗ ತ್ರಾಸ್ ಕೊಡೋರ. ಅದಕ್ಕ ಕಪನಿ ಒಳಗಿಂದ ಹಿಡಿ ತುಂಬ ನೋಟು ತೆಗೆದು, ಈಗ ಇವನ್ ತಗೊಂಡು ಒಂದಷ್ಟು ದಿವ್ಸ ನೀ ಎಲ್ಲರ ಹೋಗ್ಬಿಡು. ಎಲ್ಲಿಗಾರ ಅಂದ್ರ ನಾ ಎಲ್ಲಿ ಹೋಗ್ಲಿ ಬುದ್ಧಿ? ನಿನ್ ಮನ್ಸಿಗೆ ಎಲ್ಲಿ ಹೋಗ್ಬೇಕು ಅನಿಸ್ತದ ಅಲ್ಲಿ ಹೋಗು. ಕಾಶಿ, ರಾಮೇಶ್ವರ, ಕನ್ಯಾಕುಮಾರಿ, ಇಷ್ಟ ಸಾಲದಿದ್ರ ಇನ್ನಷ್ಟು ಕೊಡ್ತೀನಿ, ತಗೋ ಇವನ್ನ. ನನಗೆ ತಿಳುವಳಿಕೆ ಬಂದಾಗಿನಿಂದ ಅವರು ಇಷ್ಟು ವ್ಯಗ್ರರಾಗಿದ್ದದನ್ನ ನಾನು ನೋಡಿರ್ಲಿಲ್ಲ. ನನಗೆ ಕೆಡುಕೆನಿಸ್ತು. ನನ್ ಪಡಿಬೇಕಾದ್ರ ಅವರು ನನ್ ಮೇಲಿನಕ್ಕಿಂತ ನಿಮ್ ಮೇಲೆ ಹೆಚ್ಚು ಒತ್ತಡ ತರ್ತಾರೆ. ನಾ ಹೋದ್ರೆ ಏನ್ ಪ್ರಯೋಜನ? ಬೇಕಾದ ವಸ್ತು ಕಣ್ಣು ಮುಂದೆ ಇದ್ರ ಬಯಕಿ ಬೆಂಕಿ ಆಗ್ತದ. ಕಣ್ಣು ಮರಿಗೆ ಹೋದ್ರ ಕಣ್ಣು ಕುಗ್ಸಂಗಿಲ್ಲ. ಹೋದ್ರ ನಾ ಎಷ್ಟು ದಿನ ಹೋದೇನು? ವಾರ, 2 ವಾರ, ತಿಂಗಳ, 2 ತಿಂಗಳ. ತಿರುಗಿ ಬಂದ್ ಬಳಿಕರ ಅವರು ಮತ್ತ ತಮ್ಮ ಬೇಡಿಕೆ ಮುಂದಿಡವ್ರೆ ಅಲ್ಲ ಬುದ್ಧಿ, ಹೌದಾ? ಹಂಗ್ ಮಾಡ್ತಾರ ಅಂತಿ? ಹಂಗೇನಾರ ಮಾಡಿದ್ರ ನಾವು ಪಟ್ಟದವ್ರು ಪಡೆದಪ್ಪ ಸನ್ಯಾಸಿ ಆಗ್ಬೇಕಂತ ಕಾಯ್ದೆ ಇಲ್ಲ. ನಿಂದು ಮದುವೆ ಮಾಡ್ಯಾದ್ರು ನಾನೇನು ಉಳಿಸ್ಕೊಂತೇನೆ, ತಿಳಿತೇನು? ಅವರ ಈ ಮಾತುಗಳನ್ನು ಕೇಳಿ ನನಗೆ ಆಘಾತವಾಯಿತು. ಅವರ ಆಲೋಚನಾ ಸರಣಿ ಇಷ್ಟೊಂದು ಅನಾರೋಗ್ಯಕರವಾಗಬಹುದು ಎಂದು ನಾನು ಕನಸಿನಲ್ಲೂ ಊಹಿಸಿರ್ಲಿಲ್ಲ. ನನಗೂ ಸಿಟ್ಟು ತಡೆಯಲಾಗ್ಲಿಲ್ಲ. ಏನಂತ ಮಾತಾಡ್ತೀರಿ ಬುದ್ಧಿ? ಮದುವೆ ಮಾಡ್ಕೊಳ್ಳೋದೇ ಆಗಿದ್ರ ಇಷ್ಟೆಲ್ಲಾ ತಪಸ್ಸು ಯಾಕೆ ಮಾಡ್ಬೇಕಾಗಿತ್ತು? ನೀವು, ನಾನು ಬ್ರಹ್ಮಚರ್ಯ ಹುಡುಗಾಟೇನು? ನಿಮ್ದು ಇದ ಕೊನೆ ಮಾತಾಗಿದ್ರ ನಂದು ಕೊನೆ ಮಾತು ಕೇಳ್ರಿ. ನಾನು ಗದಗಿನ ಮಠಕ್ಕ ಜಗದ್ಗುರು ಆಗ್ತೀನಿ. ನನ್ನ ಮಾತು ಕೇಳಿ ಅವರ ದುಃಖದ ಕಟ್ಟ ಒಡೆಯಿತು. ಗಳಗಳನೆ ಅಳುತ್ತಾ, ಆಗ್ತೀಯ ಜಗದ್ಗುರು ಆಗ್ತೀಯ? ಆಗೋ, ನೀ ನನ್ ಖರೆ ಮಗ ಅಂತ ತಿಳಿದಿದ್ದೆ. ನೀನು ನನ್ ಬಿಟ್ಟು ಹೋಗ್ತೀಯ? ಹೋಗು. ಅವರು ಬಿಕ್ಕಿ ಅಳತೊಡಗಿದರು. ಅಲ್ಲಿದ್ದ ಭಕ್ತರು ಎಷ್ಟು ಸಂತೈಸಿದರೂ ಅವರ ದುಃಖದ ಕಟ್ಟೆ ಸ್ಥಿಮಿತಕ್ಕೆ ಬರಲಿಲ್ಲ. ದೇವರು, ನೀವರ ಅವ್ರನ್ನ ಸಮಾಧಾನ ಮಾಡ್ರಿ ಎಂದು ನನ್ನ ಬಳಿ ಬಂದರು ಭಕ್ತರು. ನನಗೂ ದುಃಖ ತಡೆಯಲಾಗಲಿಲ್ಲ.
ಅವರ ಧೋರಣೆ ನನಗೆ ಇಷ್ಟವಾಗಲಿಲ್ಲ. ನಾನು ಅಲ್ಲಿಂದ ಹುಬ್ಬಳ್ಳಿಯತ್ತ ಹೊರಟೆ. ದಾರಿಯುದ್ದಕ್ಕೂ ನನ್ನ ವರ್ತನೆಯ ವಿಮರ್ಶಕ ನಾನೇ ಆಗಿ ಆಲೋಚಿಸಿದೆ. ಆ ಹಿರಿಯ ಜೀವ ನನ್ನನ್ನು ಬಿಟ್ಟು ಕೊಡಲಾಗದೆ ಹಂಚಿನ ಮೇಲೆ ಬಿದ್ದ ನೊಣದಂತೆ ಚಡಪಡಿಸುತ್ತಿದ್ದುದನ್ನು ನೆನೆದಾಗ ನನ್ನ ಮೇಲೆ ನನಗೆ ಸಿಟ್ಟು ಬಂತು. ಅಂಥ ಮಾತೃ ಹೃದಯ ತಂದೆಯನ್ನ ಬಿಟ್ಟು ಹೋಗುವ ಇಚ್ಛೆ ನನಗೂ ಇರಲಿಲ್ಲ. ಬ್ರಹ್ಮಚರ್ಯ ಬರೀ ಆಚರಣೆ ಅಲ್ಲ, ಅದೊಂದು ತಪಸ್ಸು. ಪ್ರಚೋದನೆಯ ಬಾಣಲೆಯಲ್ಲಿ ಬಿದ್ದು ಒದ್ದಾಡಿದರೂ ವ್ರತ ಭ್ರಷ್ಟನಾಗದೆ ಉಳಿದ ನನ್ನ ತಪಕ್ಕೆ ಅವರು ಬೆಲೆ ಕೊಡದೆ ಹೋದಾಗ ನನ್ನ ತಾಳ್ಮೆಯ ಕಟ್ಟೆ ಒಡೆದಿತ್ತು. ಹೀಗಾಗಿ ನನ್ನ ವಿಚಾರದ ಹರವು, ನನ್ನ ಕನಸುಗಾರಿಕೆ, ದೂರದರ್ಶಿತ್ವಗಳಿಗೆ ಸಿಂಧಿಗೆಯ ಮಠಕ್ಕಿಂತ ಗದಗಿನ ಮಠ ಆದರ್ಶಪ್ರಾಯವಾಗಿದ್ದು ಮತ್ತು ಪಡದಪ್ಪ ಪಡದಯ್ಯ ಎನ್ನಿಸಿಕೊಳ್ಳುತ್ತಾ ಸೀಮಿತ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುವುದಕ್ಕಿಂತ ತುಂಬಾ ವಿಸ್ತಾರವಾದ ಕ್ಷೇತ್ರ ವ್ಯಾಪ್ತಿಯುಳ್ಳ ಒಂದು ವಿರಕ್ತ ಮಠದ ಗುರುವಾಗಿ ಏನನ್ನಾದರೂ ಸಾಧಿಸಿ ತೋರಿಸಬೇಕು ಎಂಬ ಆಸೆ ನನಗರಿವಿಲ್ಲದಂತೆ ನನ್ನೊಳಗೆ ಗರಿಗೆದರಿತ್ತು. ಮೇಲಾಗಿ ನನ್ನ ನೆಚ್ಚಿನ ಗುರುಗಳಾದ ಕಲಬುರ್ಗಿ ಅವರಲ್ಲೂ ನಾನು ಗದಗಿನ ಮಠದ ಗುರುವಾದರೆ ಯಡಿಯೂರು ತೋಂಟದ ಶ್ರೀ ಸಿದ್ಧಲಿಂಗೇಶ್ವರರ ಭವ್ಯ ಪರಂಪರೆಯನ್ನು ಮುಂದುವರಿಸಿಕೊಂಡು ಹೋಗಬಹುದು ಎಂಬ ಭರವಸೆ ಮೂಡಿತ್ತು. ಆದ್ದರಿಂದ ನನ್ನೊಳಗೂ ಈ ವೈರಾಟ ಶುರುವಾಗಿತ್ತು. ಆದರೆ ಪದವಿಗಳಿಗಿಂತ ಪ್ರೀತಿ ದೊಡ್ಡದು ಎಂಬ ಕಾರಣಕ್ಕೆ ನಾನು ಶಾಂತವೀರ ಪಟ್ಟಾಧ್ಯಕ್ಷರ ಸಂಕಲ್ಪವನ್ನು ಗೌರವಿಸಿದ್ದೆ. ಪ್ರಯಾಣದುದ್ದಕ್ಕೂ ನಾನು ಅದಾಗಲೋ ಇದಾಗಲೋ ಎಲ್ಲ ಬಿಟ್ಟು ಗೃಹಸ್ಥನಾಗಿ ಯಾವುದಾದ್ರೂ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕನಾಗಲೋ ಎಂಬ ವೈರಾಟವಿತ್ತು. ವ್ಯಗ್ರತೆ, ಕೋಪ, ಅಭದ್ರತೆ, ಅನಿಶ್ಚಿತತೆ ಜೀವನ ಕ್ರಮದ ಅರಿಗಳು. ಬಳ್ಳಿಗೆ ಬಂದ ಮೇಲೂ ನನ್ನೊಳಗಿನ ಹೊಯ್ದಾಟ ಕಡಿಮೆ ಆಗಲಿಲ್ಲ. ಒತ್ತಡ ಸುತ್ತಿಗೆಯಂತೆ ಹೊರಗೂ ಜಡಿಯುತ್ತದೆ, ಒಳಗೂ ಜಡಿಯುತ್ತದೆ. 2-3 ದಿನ ಊಟ ನಿದ್ರೆ ಇಲ್ಲದೆ ಒದ್ದಾಡಿದೆ. ಅವರ ಈ ಧರ್ಮ ಸಂಕಟ ಹಾಗೆ ಮುಂದುವರಿಯಿತು. ಗದಗಿನ ಭಕ್ತರ ಮತ್ತು ಜಗದ್ಗುರುಗಳ ಈ ನಿರಂತರ ಪ್ರಯತ್ನ ಇವರನ್ನ ಬಿಡಬಾರ್ದು ಅನ್ನೋದು, ಶಾಂತವೀರ ಪಟ್ಟಾಧ್ಯಕ್ಷರಿಗೆ ಇವ್ರನ್ನ ಬಿಟ್ಟು ಕೊಡಬಾರ್ದು ಅನ್ನೋದು, ಈ ರೀತಿಯಾದಂತಹ ಪ್ರಯತ್ನ ಮತ್ತೆ ಕೊನೆಯ ಅಸ್ತ್ರವಾಗಿ ಅವರು ಆ ಮಠದ ಆಸ್ತಿಯನ್ನೇ ಇವರ ಹೆಸರಿಗೆ ನೋಂದು ಮಾಡಿಸಿ ಕೊಡುವಷ್ಟರ ಮಟ್ಟಿಗೆ ಅದು ಮುಂದುವರಿತು ಅನ್ನುವಂಥ ಈ ವಿಷಯವನ್ನ ನಾವು ಇಲ್ಲಿ ಚರ್ಚೆ ಮಾಡಿದ್ದೀವಿ. ಸೊ ಇನ್ ಮುಂದೆ ತಾವು ಇದ್ರ ಕುರಿತಾಗಿ ಒಂದಿಷ್ಟು ಚಿಂತನ ನಡೆಸಬಹುದು ಅಂತ ನಾ ಹೇಳಿದ್ದೇನೆ. ಆಮೇಲೆ ಈಗ ನಿನ್ನೆ ಏನಾಗತ್ತೆ ಅಂದ್ರೆ ಮುಳ್ಕೂರು ಗುರುಗಳು ಹೇಳಿದ ವಿಷಯಕ್ಕೆ ಇದನ್ನೆಲ್ಲ ಓದಿದ ಮೇಲೆ ಮತ್ತೆ ಅದನ್ನು ಚರ್ಚಿಸೋದ್ರ ಬದಲಿಗೆ ಅವ್ರ ಜೊತೆಗೆ ಫೋನ್ ನಲ್ಲಿ ಮಾತಾಡ್ತಾ ವಿಷಯಾಂತರ ಮಾಡಿದೆ. ಈ ವಿಷಯದ ಬಗ್ಗೆನೇ ಚರ್ಚೆ ಮಾಡ್ರಿ ಅಂತ ನಾನು ನಿಮ್ಮಲ್ಲಿ ವಿನಂತಿ ಮಾಡಿಕೊಂಡು ನನ್ನ ಶರಣ. ಇಲ್ಲಿವರೆಗೆ ಶ್ರೀ BR ಪೊಲೀಸ್ ಪಾಟೀಲ್ರು ಕುರಿ ಗದ್ದಿಗೆಯ 11ನೇ ಅಧ್ಯಾಯದಲ್ಲಿ 11 ಮತ್ತು 12ನೇ ಅಧ್ಯಾಯದಲ್ಲಿ ಶಾಂತವೀರ ಪಟ್ಟಾಧ್ಯಕ್ಷರು ಹಾಗೂ ಪೂಜ್ಯ ಸಿದ್ದರಾಮ ದೇವರಲ್ಲಿ ನಡೆದಿರುವಂತಹ ಈ ತೊಳಲಾಟ ಸಾಮಾನ್ಯವಾಗಿ ಬಿಟ್ಟಿನೆಂದರೆ ಬಿಡದಿ ಮಾಹೆ. ಪಾಪ ಅವರು ಎಲ್ಲವನ್ನು ಬಿಟ್ಟು ನಿರ್ಲಿಪ್ತತೆಯಿಂದ ಇರಬೇಕಂದ್ರೂ ಕೂಡ ಈ ಸಮಾಜದ ವ್ಯವಸ್ಥೆಯೊಳಗೆ ಮನುಷ್ಯನ ಆಸೆ ಆಕಾಂಕ್ಷೆಗಳು ಇನ್ನೊಬ್ಬರ ಹೇಗೆ ಘಾಸಿ ಮಾಡ್ತಾ ಇವೆ ಅನ್ನೋದಕ್ಕೆ ಇದೊಂದು ನಮಗ ಉದಾಹರಣೆಯಾಗಿ ಕಂಡು ಬಂದಿದೆ ಅನ್ನುವಂಥದ್ದ ವಿಷಯವನ್ನ ಪ್ರಸ್ತಾಪ ಮಾಡಿದ್ದಾರೆ. ಅವರಿಗೆ ಭಕ್ತಿ ಶರಣಾರ್ಥಿಗಳನ್ನು ಸಲ್ಲಿಸ್ತಾ ಇದ್ರ ಕುರಿತಾಗಿ ತಾವೇನಾದ್ರೂ ಹೆಚ್ಚಿನ ವಿಷಯಗಳನ್ನ ಕ್ರೋಢೀಕರಣ ಮಾಡಿದರೆ, ಇದಕ್ಕೆ ಪೂರಕವಾಗಿರುವಂತಹ ವಿಷಯಗಳನ್ನ ತಾವು ಹೇಳುವವರಿದ್ರೆ ತಮಗೆ ಸಮಯಾವಕಾಶವಿದೆ. ತಮಗೆ ಸ್ವಾಗತ. ಸಿಂಧಿಗೆ ಮಠ ಬಿಟ್ಟ ಅಲ್ಲಿ ಹಾವೇರಿ ಭಕ್ತರ ಬೇಡಿಕೆ ಸಲುವಾಗಿ ಕಾರ್ಯಕ್ರಮ
ಎಸ್.ಎಲ್. ಗುರುಗಳು ಒಂದು ಪ್ರಶ್ನೆ ನೀಟ್ಟಿದ್ದಾರೆ ಪೊಲೀಸ್ ಪಾಟೀಲ್ರೆ. ಏನಂದ್ರೆ ಸಿಂದಗಿ ಪಟ್ಟದ ದೇವರು ಹಾವೇರಿ ಮಠಕ್ಕ ಯಾಕೆ ಹೋಗ್ತಾ ಇದ್ರು ಅಂತ ಹೇಳಿ ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ವಿವರಣೆಯನ್ನು ನೀಡಿ. ಸಿಂದಗಿ ಮಠದ ಇನ್ನೊಂದು ಶಾಖಾ ಮಠನೇ ಹಾವೇರಿ. ಅಲ್ಲಿಯೂ ಕೂಡ ಒಂದು ಅವರು ಸಂಸ್ಕೃತ ಪಾಠಶಾಲೆಯನ್ನ ತೆಗೆದಿದ್ರು ಅನ್ನೋದ್ರ ಪ್ರಸ್ತಾಪ ಈ ಹಿಂದೆ ಬಂದದ್ದು. ಧನ್ಯವಾದಗಳು. ಮತ್ತಾರಾದ್ರೂ ಅದಕ್ಕೆ ಕುರಿತಾದಂತಹ ವಿಷಯವನ್ನ ಪ್ರಸ್ತಾಪ ಮಾಡಬಹುದು? ಶರಣಾರ್ಥಿ ಅಪ್ಪ ಸಾಬ್ ಅವರು ಹೇಳಿ. ಇದು ತಂದೆ ತಾಯಿಗಳು ತಂದು ಬಿಟ್ಟರು ಇಳೆಗೆ ಬೆಳೆದು ಮದುವೆ ಮಕ್ಕಳು ಮೊಮ್ಮಕ್ಕಳು ಕುಲದೀಪ ಬೆಳಗೆಂದು ಬದುಕಲು ಹೋಗಿ ವಿಧಿಯ ಸೆಳವಿಗೆ ಸಿಕ್ಕು ಕಣ್ಣಿದ್ದು ಕುರುಡಾದೆ ತೊಗಲ ಬಗಲಿಯ ತರ. ನಾನ್ಯಾರೋ ನನ್ನವರ್ಯಾರೋ ಬಂದ ದಾರಿ ದೂರಾಗಿ ದಿಕ್ಕು ತಪ್ಪಿದಂಗಾತೋ ಹಿಂಡಗಲಿದ ಕರುತರ. ಹಂಗ್ರಿ ಜೀವನದ ವಿಧಿ ಆಟದ ಪ್ರಕಾರ ಅದ್ ಹೆಂಗ ಒಯ್ತೈತಿ ಹಂಗ ಹೋಗಾಕ್ ಹತ್ತೈತ್ರಿ ಅಪ್ಪರಿ. ಹೌದು, ನಮ್ ಇಚ್ಛೆ ಪ್ರಕಾರ ಏನೂ ಆಗಂಗಿಲ್ರಿ. ಅವ್ರು ಯಾಕಂದ್ರೆ ಅವ್ರ ಮೊದಲೇ ಕಾಲೇಜ್ ಕಲಿಯೊಳಗ ಅವ್ರು ಇಂಜಿನಿಯರ್ ಆಗ್ಬೇಕು ಅಥವಾ ಲೆಕ್ಚರರ್ ಆಗ್ಬೇಕು ಅಂತೇಳಿ ಒಂದ್ ವಿಚಾರ ಇಟ್ಕೊಂಡವ್ರ ಅವ್ರಿಗೆ ಮರಿ ಮಾಡ್ತಾರ. ಪಟ್ಟ ದೇವ್ರ ಆದ್ಮೇಲೆ ಎಷ್ಟು ನಡೆದದ ನೋಡ್ರಲ್ಲ. ಅದ್ರ ಶಾಂತಿ ಅವ್ರು ಯಾರು ಕಲಿಸಿ ನಮ್ಮ ಮಠಕ್ಕ ಇರ್ಲತ್ತೇಳಿ ತಯಾರು ಮಾಡಿದಾರ, ಅವ್ರಿಗೆ ಬಿಡಾಕ್ ಮನಸ್ಸಿಲ್ಲ. ಇವ್ರ ಜಾಣ್ಮೆ ನೋಡಿ ಗದಗದವ್ರಿಗೆ ನಮ್ಮ ಮಠಕ್ಕೆ ಒಯ್ಬೇಕಂತೇಳಿ ಅವ್ರ ವಿಚಾರಿ. ಈ ತೊಳಲಾಟದೊಳಗ್ರಿ ಇದೇನ್ ಧರ್ಮ ಸಂಕಟ ತಂದಾರ್ರಿ, ಇದು ಕರೆಕ್ಟ್ ಇದಾಯ್ತಿದಾರ್ರಿ. ಮತ್ತ ಈ ನಿರ್ಣಯ ತಗೊಳಕ ಬಹಳ ಮನಸ್ಸಿಗೆ ನೋವಾಗ್ತದ. ಬಹಳ ಚಂದ ಬಂದ ವಿಷಯ ಬಂದದ ರೀ, ಬಹಳ ಚಂದ ಬಂದದ ವಿಷಯ. ನಮ್ಗೆ ಧನ್ಯವಾದಗಳು ಅವರೇ.